ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಈಗ ಬಾಪ್ ದಾದ ಒಂದೊಂದು ಮಗುವನ್ನು ನೋಡ್ತಾ ಅವ್ಯಕ್ತ ಫರಿಸ್ತಾ ಭವದ ವರದಾನ ಕೊಡ್ತಾ ಒಂದೊಂದು ಮಗುವಿಗೆ ವಿಶೇಷ ದೃಷ್ಟಿಯನ್ನು ಕೊಡ್ತಾ ಲಾ ಮೇಕರ್ ಬನೋ ಲಾ ಬ್ರೇಕರ್ ನಹಿ. ಕಾನೂನನ್ನು ರಚನೆ ಮಾಡುವಂಥವರಾಗ್ರಿ ಅದನ್ನು ಮುರಿಯುವಂಥವರಾಗಬೇಡ್ರಿ ಅಂತಾರೆ ಬಾಬರು ಸ್ಟಾರ್ಟಿಂಗಲ್ಲಿ. अपने को ಲವ್ಫುಲ್ और ಲಾಫುಲ್ दोनों ही समझते हो. ನಿಮ್ಮನ್ನು ನೀವು ಲವ್ಫುಲ್ ಮತ್ತು ಲಾಫುಲ್, ಪ್ರೀತಿಪೂರ್ಣರು ಮತ್ತು ಕಾನೂನು ಪೂರ್ಣರು ಅಂತ ನಿಮ್ಮನ್ನು ನೀವು ತಿಳ್ಕೊಳ್ತೀರಾ ಅಂತಿದ್ದಾರೆ ಬಾಬರು. जितना ही लवफुल उतना ही लाफुल होके जब लवफुल बनते हो तो लाफुल नहीं बन सकते हो. जब लाफुल बनते हो तो लवफुल नहीं बन सकते हो. ಬಾಬಾ ಕೇಳ್ತಾರೆ, ಅದಿದ್ರೆ ಇದು ಇದಿದ್ರೆ ಇದು, ಅದು ಇಲ್ಲ ಆ ಥರ ಏನೋ, ಒಂದಿದ್ರೆ ಒಂದಿಲ್ಲ ಆ ಥರ ಏನಿಲ್ವಲ್ಲ. ಲವ್ಫುಲ್ ಇದ್ದರೆ ಲವ್ಫುಲ್ ಆಗಬೇಕು, ಲಾಫುಲ್ ಇದ್ದಲ್ಲಿ ಲಾಫುಲ್ ಆಗಬೇಕು. ಯಾವಾಗ ಲವ್ಫುಲ್ ಆಗ್ತೀರಿ ಯಾವಾಗ ಆ ಟೈಮಲ್ಲಿ ಲಾಫುಲ್ ಆಗ್ತಾ ಇಲ್ವಾ ಚೆಕ್ ಮಾಡಿಕೊಡ್ರಿ. ಲವ್ಫುಲ್ ಆದಾಗ ಲಾಫುಲ್ ಆಗ್ತಾ ಇಲ್ವಾ ಚೆಕ್ ಮಾಡಿಕೊಡ್ರಿ. ಯಾವಾಗ ಲಾಫುಲ್ ಆಗ್ತೀರಿ ಅಂದರೆ ಆವಾಗ ಲವ್ಫುಲ್ ಆಗಲಿಕ್ಕೆ ಆಗ್ತಾ ಇಲ್ವಾ ಚೆಕ್ ಮಾಡಿಕೊಡ್ರಿ. क्या दोनों ही साथ साथ एक ही समय कर्म में व स्वरूप में दिखाई दे सकते हैं. ಎರಡೂ ಕೂಡ ಒಂದೇ ಜೊತೆಗೆ ಒಂದೇ ಸಮಯ ಕರ್ಮದಲ್ಲಿ ಸ್ವರೂಪದಲ್ಲಿ ಕಂಡು ಬರಲಿಕ್ಕೆ ಆಗುವುದಿಲ್ವಾ ಅಂತ ಕೇಳ್ತಿದ್ದಾರೆ ಪಾಪ. ಲವ್ ಆ್ಯಂಡ್ ಲಾ, ಪ್ರೀತಿ ಮತ್ತು ಕಾನೂನು ಎರಡೂ ಅಟ್ ಎ ಟೈಮ್. ಯಾವುದರಲ್ಲಿ ಕಾನೂನು ಯಾವುದರಲ್ಲಿ ಲವ್ ಎಟ್ ಎ ಟೈಮ್ ಇದೆಯಾ ಚೆಕ್ ಮಾಡಿಕೊಡ್ರಿ ಅಂತಿದ್ದಾರೆ ಪಾಪ. ಚೆಕ್ ಮಾಡ್ಕೊಳ್ತಾ ಇದ್ದಾರೆ. क्योंकि जब तक ला और लव दोनों ही समान नहीं हुए हैं तब तक कार्य में सदा सफलता मूर्त बन नहीं सकते. ಬಾಬಾ ನೋಡಿ ಒಂದೊಂದು ದಿನಕ್ಕೆ ಒಂದೊಂದು ಶಬ್ದ ಎಷ್ಟು ಚೆನ್ನಾಗಿ ಹೇಳಿ ಆ ಜ್ಞಾನವನ್ನು ಸ್ಪಷ್ಟ ಮಾಡಿಸ್ತಾ ಹೋಗ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಯಾಕೆ ಅಂದರೆ ಎಲ್ಲಿಯ ತನಕ ಲಾ ಅಂದರೆ ಕಾನೂನು, ಲವ್ ಹಾಗೂ ಲವ್ ಕಾನೂನು ಮತ್ತು ಪ್ರೀತಿ ಎರಡೂ ಸಮಾನ ಆಗ್ತಾ ಇಲ್ಲ, ಅಲ್ಲಿಯ ತನಕ ಕಾರ್ಯದಲ್ಲಿ ಸದಾ ಸಫಲತಾ ಮೂರ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. सफलता मूर्त व संपूर्ण मूर्त बनने के लिए इन दोनों की आवश्यकता है. अंडरलाइन. ಸಫಲತಾ ಮೂರ್ತಿಗಳಾಗಬೇಕು, ಸಂಪೂರ್ಣ ಮೂರ್ತಿಗಳಾಗಬೇಕು ಅಂದರೆ ಈ ಎರಡರ ಅವಶ್ಯಕತೆ ಇದೆ. ಲವ್ ಆ್ಯಂಡ್ ಲಾ ಎರಡರದ್ದು ಅವಶ್ಯಕತೆ ಇದೆ ಅಂತಿದ್ದಾರೆ. लॉफुल अपने आप के लिए भी बनना होता है. ಕಾನೂನು ಪೂರ್ಣರು ತಮ್ಮಷ್ಟಕ್ಕೆ ತಾವು ಆಗಬೇಕಾಗಿ ಬರ್ತದೆ. ಬನ್ನ ಹೋತಾ ಹೇ, ಆಗಬೇಕಾಗ್ತದೆ. ನಿಮಗೋಸ್ಕರ ನೀವು ಆಗಬೇಕಾಗ್ತದೆ. ಏನೋ लॉफुल न सिर्फ दूसरों के लिए लॉफुल बनना पड़ता है, लेकिन जो स्वयं अपने प्रति लॉफुल बनता है वही दूसरों के प्रति भी ಲಾಫುಲ್ ಬನ್ ಸಕ್ತಾ है. ಅಂಡರ್ಲೈನ್. ನಿಮ್ಮಷ್ಟಕ್ಕೆ ನೀವು ಯಾರು ಮೊದಲು ಕಾನೂನುಬದ್ಧವಾಗಿ, ಕಾನೂನು ಏನಿದೆ ಬಾಬಂದು ಶ್ರೀಮತದ ಕಾನೂನು ಮರ್ಯಾದೆ ಏನಿದೆ, ನಿಮ್ಮಷ್ಟಕ್ಕೆ ನೀವು ಯಾರು ಕಾನೂನುಬದ್ಧಂಥವ್ರಾಗ್ತೀರಿ, ಯಾರು ಕಾನೂನು ಪೂರ್ಣರಾಗ್ತೀರಿ, ಅವರೇ ಇನ್ನಿತರರನ್ನೂ ಕೂಡ ಕಾನೂನು ಪೂರ್ಣರನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಲಾಫುಲ್ ಬನ್ ಸಕ್ತಾ है. ಬೇರೆಯವರ ಪ್ರತಿಯೂ ಕೂಡ ನೀವು ಕಾನೂನು ಪೂರ್ಣರಾಗಬಹುದು. ಅರ್ಥ ಆಗ್ತಿದೆಯಾ ಪಾಯಿಂಟ್? ಮೊದಲು ನೀವು ನಿಮ್ಮನ್ನು ಸರಿ ಮಾಡಿಕೊಡ್ರಿ, ತದನಂತರ ಇನ್ನಿತರರಿಗೆ ಕಾನೂನನ್ನು ತಿಳಿಸ್ರಿ. ನೀವೇ ಕಾನೂನು ಗೊತ್ತಿಲ್ಲ ಆದರೆ ಇನ್ನಿತರರಿಗೆ ಕಾನೂನು ಏನು ಹೇಳ್ತೀರಿ ನೀವು? ಸ್ಪಿರಿಚುವಲ್ ಕಾನೂನು, ಯಾವುದೇ ಹೊರಗಡೆ ಕಾನೂನು ಅಲ್ಲ ಬಾಬಾ ಹೇಳ್ತಾರೆ. ಪರಮಾತ್ಮ ಆಧ್ಯಾತ್ಮಿಕ ಮಕ್ಕಳಿಗೆ ಆಧ್ಯಾತ್ಮಿಕ ಕಾನೂನು ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಶ್ರೀಮತದ ಕಾನೂನು ಮರ್ಯಾದೆ ಏನು ಹೇಳ್ತದೆ ಅದರ ಬದ್ಧವಾಗಿ ನೀವು ಇದ್ದೀರಾ ಚೆಕ್ ಮಾಡ್ಕೊಂಡು. ಮಿಕ್ಸ್ ಮಾಡ್ಕೋಬೇಡಿ. ನೀವು ಆಗಿ ತದನಂತರ ಇನ್ನಿತರರಿಗೆ ಕಾನೂನನ್ನು ತಿಳಿಸುವಂಥವ್ರು ಆಗಬೇಕು. ಅವರನ್ನು ಕೂಡ ತಿಳಿಸ್ಬಿಟ್ಟು ಅವ್ರನ್ನೂ ಕೂಡ ಲಾಫುಲ್ಲನ್ನಾಗಿ ಮಾಡಬೇಕು. ಓಕೆ. ಅದಕ್ಕೆ ಬಾಬಾ ಏನು ಹೇಳಿದ್ರು, ಯಾರು ಲಾಫುಲ್ ಆಗ್ತೀರಿ ಅವರೇ ಇನ್ನಿತರರ ಪ್ರತಿ ಲಾಫುಲ್ ಆಗಲಿಕ್ಕೆ ಸಾಧ್ಯ.
अगर स्वयं अपने प्रति कोई भी लॉ को ब्रेक करता है तो वहाँ दूसरों के ऊपर लॉ चला नहीं सकता. अंडरलाइन. ಒಂದು ವೇಳೆ ನೀವೇ ಸ್ವಯಂ ನಿಮ್ಮ ಪ್ರತಿನೇ ಯಾರಾದರೂ ಲಾ ಏನಿದೆ, ಕಾನೂನು ಏನಿದೆ, ಅದನ್ನು ಬ್ರೇಕ್ ಮಾಡ್ತಾ ಇದ್ದೀರಿ ಅಂದರೆ ಇನ್ನಿತರರ ಮೇಲೆ ಕಾನೂನನ್ನು ಹೇಗೆ ಚಲಾಯಿಸ್ಲಿಕ್ಕೆ ಆಗ್ತದೆ? ಬಾಬಾ ಹೇಳಿದಂಗೆ ನೀವೇ ಕೇಳ್ತಾ ಇಲ್ಲ, ಇನ್ನು ಬೇರೆಯವ್ರಿಗೆ ಕೇಳ್ತಾ ಇಲ್ಲ ಅಂತ ಅವ್ರ ಮುಂದೆ ಅವ್ರನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಬೇರೆಯವ್ರ ಮೇಲೆ ನಿಮ್ಮ ಕಾನೂನು ನಡೆಸಲಿಕ್ಕೆ ಆಗೋದು. ಅರ್ಥ ಮಾಡ್ಕೊಡ್ರಿ, ಎಷ್ಟು ಸುಂದರವಾಗಿ ಹೇಳ್ತಾರೆ ಬಾಬರು. अगर स्वयं अपने प्रति कोई भी लॉ को ब्रेक करता है तो वहाँ दूसरों के ऊपर लॉ चला नहीं सकता. ಅಂಡರ್ಲೈನ್. ಹೊರಗಡೆ ಜಗತ್ತಲ್ಲಂತೂ ಕಾನೂನು ಬ್ರೇಕ್ ಮಾಡೋರೇ ಕಾನೂನನ್ನು ನಡೆಸ್ತಿರ್ತಾರೆ, ನಡೀತದೆ. ಬಟ್ ಇಲ್ಲಿ ನಮ್ಮದು ಹೇಗಿದೆ? ಆಧ್ಯಾತ್ಮಿಕ ಪ್ರಪಂಚದಲ್ಲಿ, ಪರಮಾತ್ಮನ ಸಂಘದಲ್ಲಿ, ಪರಮಾತ್ಮನ ಸಂಘಟನೆಯಲ್ಲಿ ಮೊದಲು ನಾನು ಲಾಫುಲ್ ಆಗಿ ನಡೀಬೇಕು. ನಾನು ಯಾವುದಾದ್ರೂ ಲಾನ ಬ್ರೇಕ್ ಮಾಡ್ತೀನಿ. ಲಾ ಅಂದರೆ ರೂಲ್ಸ್, ಬಾಬನ ನಿಯಮಗಳು, ಫರ್ಮಾನ್, ಆದೇಶಗಳು, ಶ್ರೀಮತ. ಇದರಲ್ಲಿ ನಾನೇನಾದರೂ ಯಾವುದಾದ್ರು ರೂಲ್ಸ್ ಬ್ರೇಕ್ ಮಾಡ್ತೀನ? ಚೆಕ್ ಮಾಡಿಕೊಡ್ರಿ. ನಾನು ಬಾಬಾ ಹಾಕಿಕೊಟ್ಟಿರುವ ಗೆರೆಯಲ್ಲಿದ್ದುಕೊಂಡು ಕರೆಕ್ಟಾಗಿದ್ದೀನ, ಅಥವಾ ಆ ಗೆರೆ ದಾಟಿ ಹೊರಗಡೆ ಏನೋ ರೂಲ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡಿ ಹೊರಗಡೆ ಹೋಗ್ತಿದ್ದೀನ? ಚೆಕ್ ಮಾಡ್ಕೋಬೇಕು. ನೀವು ನಿಮ್ಮಷ್ಟಕ್ಕೆ ಏನು ಲಾ ಹಾಕಿಕೊಟ್ಟಿದ್ದಾರೆ ಬಾಬರವರು, ಇಂಥದ್ದು ಮಾಡಿರಿ ಇಂಥದ್ದಿಲ್ಲ ಅಂತ, ಅದನ್ನು ನೀವೇ ಬ್ರೇಕ್ ಮಾಡ್ತಾ ಇದ್ದೀರಿ ಅಂದರೆ ಇನ್ನಿತರರ ಮೇಲೆ ನೀವು ಏನು ನಿಮ್ಮ ಒಂದು ಕಾನೂನನ್ನು ನಡೆಸಲಿಕ್ಕೆ ಆಗ್ತಿದೆ ಅಂತಾರೆ ಬಾಬರವರು. ಅರ್ಥ ಆಗ್ತಿದೆಯಲ್ವಾ? ಏನು ಕನ್ಫ್ಯೂಷನ್ಸ್ ಇಲ್ವಲ್ಲ? ಲಾ ಮೀನ್ಸ್ ನಿಯಮಗಳು, ಕಾನೂನು. ಬಾಬಾ ಏನು ಶ್ರೀಮಂತ ಕೊಟ್ಟಿದ್ದಾರೆ? ಮಾರ್ನಿಂಗಿಂದ ಅಮೃತ ವೇಳೆ ಕಣ್ಣು ತೆಗೆದಾಗಿಂದ ರಾತ್ರಿ ಮಲಗೋವರೆಗೂ ಏನು ಕಾನೂನು ಕೊಟ್ಟಿದ್ದಾರೆ ಬಾಬಾ? ಕಾನೂನಿನ ನೀವು ಸ್ವಯಂಲ್ಲಿ ಕಾನೂನು ಬಾಬಾ ಏನೆಲ್ಲ ಕಾನೂನು ಹೇಳ್ಕೊಟ್ಟಿದ್ದಾರೆ ಅದನ್ನೇನಾದರೂ ಬ್ರೇಕ್ ಮಾಡ್ತೀರಿ ಅಂದರೆ ಇನ್ನಿತರರ ಮೇಲೆ ನೀವು ನಡೆಸೋಕ್ಕಾಗುವುದಿಲ್ಲ. ಅಂಡರ್ಲೈನ್. कितना भी दूसरों के प्रति लाफुल बनने का प्रयत्न करेगा लेकिन बन नहीं सकेगा. अंडरलाइन. ಎಷ್ಟೇ ಇನ್ನಿತರರ ಪ್ರತಿ ಲಾಫುಲ್ ಆ ಕಾನೂನು ಪೂರ್ಣ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀರಿ, ಆದರೆ ಆಗಲಿಕ್ಕೆ ಆಗುವುದಿಲ್ಲ. ಕಾನೂನು ಪೂರ್ಣರಾಗಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನೀವೇ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಕಾನೂನು ಉಲ್ಲಂಘನೆ ಅಂದರೆ ಏನೂ ಇಲ್ಲ. ಹೊರಗಡೆ ಜಗತ್ತಿನ ಕಾನೂನು ಬಗ್ಗೆ ಬಾಬಾ ಮಾತನಾಡ್ತಾ ಇಲ್ಲ. ನಮ್ಮ ಜಗತ್ತು ಬ್ರಾಹ್ಮಣ ಜಗತ್ತು. ಬ್ರಾಹ್ಮಣ ಜಗತ್ತಿನಲ್ಲಿ ಏನಿದೆ? ನಮ್ಮ ಪರಿವಾರ ಇದೆ, ಬಾಬಾ ಇದ್ದಾರೆ, ಬಾಬನ ಜ್ಞಾನ ಇದೆ, ಇದರಲ್ಲಿ ಬಾಬನ ಶ್ರೀಮತ ಇದೆ. ಇದರಲ್ಲಿ ಏನಾದರೂ ನಾನು ಕಾನೂನನ್ನು ಬ್ರೇಕ್ ಮಾಡ್ತಾ ಇದ್ದೀನ? ಚೆಕ್ ಮಾಡಿಕೊಡ್ರಿ. ನಿಮ್ಮಷ್ಟಕ್ಕೆ ನೀವು ನಿಮ್ಮ ಪ್ರತಿ ನೀವು ಯಾವುದಾದ್ರೂ ಶ್ರೀಮತದ ಒಂದು ಕಾನೂನು, ಒಂದು ನಿಯಮವನ್ನು ಬ್ರೇಕ್ ಮಾಡ್ತೀರಿ ಅಂದರೆ ಇನ್ನಿತರರ ಮೇಲೆ ಆ ಕಾನೂನನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಎಷ್ಟು ಇನ್ನಿತರರ ಪ್ರತಿ ನೀವು ಕಾನೂನು ಪೂರ್ಣರಾಗುವಂತಹ ಪ್ರಯತ್ನ ಮಾಡಕ್ಕೆ ಹೋಗ್ತೀರಿ, ಆದರೆ ಆಗಲಿಕ್ಕೆ ಆಗುವುದಿಲ್ಲ. ಯಾಕೆ ಹೇಳಿದ್ರೆ ನೀವೇ ರೂಲ್ಸ್ ಬ್ರೇಕ್ ಮಾಡ್ತಿದ್ದೀರಿ. ಇನ್ನಿತರನ್ನೇನು ಕಾನೂನು ಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ? ಕಾನೂನು ಪೂರ್ಣರನ್ನಾಗಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಆ ನಿಯಮಗಳನ್ನು, ಮರ್ಯಾದೆಗಳನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದರೆ ಇನ್ನಿತರರು ಫಾಲೋ ಮಾಡ್ತಾರೆ. ನೀವೇ ಬ್ರೇಕ್ ಮಾಡ್ತಿದ್ದೀರಿ ಅಂದರೆ ಇನ್ನಿತರರು ಏನು ಫಾಲೋ ಮಾಡ್ತಾರೆ? ಇನ್ನಿತರರಿಗೆ ಹೇಳೋಕೆ ನೀವು ಲೈಕ್ ಅಲ್ಲ ನಾವು ಅಂತ. ನಾವು ಮೊದಲು ಫಾಲೋ ಮಾಡಬೇಕು. ಸ್ವೀಕಾರ ಇದೆ ಎಲ್ರಿಗೂ? ನಿದ್ರಾಜೀತ ಆತ್ಮರೇ, ಪರಮಾತ್ಮನ ಸಮೀಪದ ರತ್ನಗಳೇ, ಫರಿಸ್ತೆಗಳೇ, ಪಾಸ್ ವಿತ್ ಆನರ್ ಸರ್ಟಿಫಿಕೇಟನ್ನು ಪಡೆದಂಥವರು ಬಾಬಾ ನೋಡ್ತಾ ದೃಷ್ಟಿ ಕೊಡ್ತಾ ಇದೆ. ಬಾಬರವರು ಇಲ್ಲಿ ದೃಷ್ಟಿ ತಗೊಳ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನು, ಏನೆಲ್ಲ ತಿಳಿಸ್ತಾ ಇದ್ದಾರೆ ಬಾಬರವರು. ದೃಷ್ಟಿ ಕೊಡ್ತಾ ನಾವೆಲ್ಲ ಮಕ್ಕಳನ್ನು ಸಂಪನ್ನರನ್ನಾಗಿ ಮಾಡುವಂಥ ವಿಶೇಷ ತಾಕತ್ತನ್ನು ತುಂಬ್ತಾ ಇದ್ದಾರೆ. ಎಲ್ಲರೂ ಎಕ್ದಮ್ ಅಟೆನ್ಷನಲ್ಲಿ ಬಾಬರವರ ಸಂಘದಲ್ಲಿ, ಸಮ್ಮುಖದಲ್ಲಿ ಅವರ ಶಕ್ತಿಯನ್ನು ಗ್ರಹಿಸಿಕೊಳ್ಳುತ್ತಾ ಜ್ಞಾನ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ಬಾಬಾ ನೀವೇ ಸ್ವಯಂ ಲಾವನ್ನು ಬ್ರೇಕ್ ಮಾಡಿದರೆ ಇನ್ನಿತರರ ಮೇಲೆ ನೀವು ಕಾನೂನನ್ನು ಚಲಾಯಿಸಲಿಕ್ಕೆ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ.
ಸ್ವೀಕಾರ ಮಾಡ್ಕೊಂಡ್ವಿ ನಾವೆಲ್ಲರೂ. ಹೌದಪ್ಪ ಜಿ. अगर स्वयं अपने प्रति कोई भी ला को ब्रेक करता है तो दूसरों के ऊपर ला चला नहीं सकता. कितना भी दूसरों के प्रति लॉफुल बनने का प्रयत्न करेगा लेकिन बन नहीं सके. इसलिए अपने आप से पूछो कि मैं अपने प्रति व अन्य आत्माओं के प्रति लॉफुल बना हूँ. ಚೆಕ್ ಮಾಡ್ಕೊಳ್ರಿ. ಇನ್ನಿತರರ ಪ್ರತಿ ಕಾನೂನು ಪೂರ್ಣ ಆಗುವಂತಹ ಪ್ರಯತ್ನ ಮಾಡಿದರೆ ಮಾಡಲಿಕ್ಕಾಗುವುದಿಲ್ಲ. ಬೇರೆಯವ್ರನ್ನ ಕಾನೂನಲ್ಲಿ ತರಲಿಕ್ಕಾಗುವುದಿಲ್ಲ ಅಂಟಿಲ್ ನಾವು ಮಾಡೋ ತನಕ ನಾವು ಏನು ರೂಲ್ಸ್ ಫಾಲೋ ಮಾಡ್ತಿರ್ತೀವಿ, ನಾವು ಮಾಡ್ತಾ ಇಲ್ಲಂದ್ರೆ ಇನ್ನಿತರರನ್ನ ತರಲಿಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮಿಂದನೇ ನೀವು ಕೇಳ್ಕೊಡ್ರಿ, ನಾನು ನನ್ನ ಪ್ರತಿ ಮತ್ತು ಅನ್ಯ ಆತ್ಮಗಳ ಪ್ರತಿ ಲಾಫುಲ್ ಆಗಿದ್ದೀನ. ನಾನು ಸ್ವಯಂ ಲಾ ಮೇಕರ್ ಅಂದರೆ ಲಾಫುಲ್ ಅಂದರೆ ಕಾನೂನುಬದ್ಧವಾಗಿ ನಡೀತಾ ಇದ್ದೀನಿ. ಪರಮಾತ್ಮನ ಶ್ರೀಮತದ ನಿಯಮಗಳ ಅನುಸಾರವಾಗಿ, ಆದೇಶಗಳ ನಿಯಮದ ಅನುಸಾರಗಳಾಗಿ ನಾನು ನಡೀತಾ ಇದ್ದೀನಿ. ಅದೇ ಥರ ಅನ್ಯ ಆತ್ಮಗಳನ್ನು ಕೂಡ ಲಾಫುಲ್ ಮಾಡಿದ್ದೀನ, ಚೆಕ್ ಮಾಡಿಕೊಡ್ರಿ. ಒಂದು, प्रातः से लेकर रात तक मनसा स्वरूप में अथवा कर्म में संपर्क व एक दो को सहयोग देने में व सेवा में कहाँ भी किस प्रकार का लाभ ब्रेक तो नहीं किया. अंडरलाइन ಎಲ್ಲೆಲ್ಲಿ ಚೆಕ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಪಾಪ. ಚೆಕ್ ಮಾಡಿಕೊಡ್ರಿ. ನೀವು ಏನಾದರೂ ನಿಯಮಗಳ ಬದ್ಧವಾಗಿದ್ದೀರಾ ಮತ್ತು ಬೇರೆದವ್ರನ್ನೂ ಕೂಡ ನಿಯಮಬದ್ಧರನ್ನಾಗಿ ನಡೆಸ್ತಾ ಇದ್ದೀರಾ, ಅಥವಾ ಯಾವ್ಯಾವುದರಲ್ಲಿ ನಿಯಮಬದ್ಧವಾಗಿರಬೇಕು, ಯಾವ್ಯಾವುದರಲ್ಲಿ ಇನ್ನಿತರನ್ನು ನಿಯಮಬದ್ಧರನ್ನಾಗಿ ಮಾಡಬೇಕು, ಕಾನೂನುಬದ್ಧರನ್ನಾಗಿ ಮಾಡಬೇಕು ಅಂತ ಬಾಬಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಾತಃ ಸೆ ಮುಂಜಾನೆಯಿಂದ ಹಿಡಿದುಕೊಂಡು ರಾತ್ರಿಯ ತನಕ ಮನಸಾ ಸ್ವರೂಪದಲ್ಲಿ ಅಥವಾ ಕರ್ಮದಲ್ಲಿ ಸಂಪರ್ಕ ಮತ್ತು ಪರಸ್ಪರರಿಗೆ ಸಹಯೋಗ ಕೊಡುವುದರಲ್ಲಿ ಮತ್ತು ಸೇವೆಯಲ್ಲಿ ಎಲ್ಲಿಯ ತನಕ ಯಾವ ಪ್ರಕಾರದ ಒಂದು ಲಾವನ್ನು ಅಂದರೆ ಯಾವುದೇ ಪ್ರಕಾರದ ನಿಯಮವನ್ನು, ಯಾವುದೇ ಪ್ರಕಾರದ ಪರಮಾತ್ಮ ಹಾಕಿರುವ ಕಾನೂನನ್ನು ಬ್ರೇಕ್ ಅಂತೂ ಮಾಡಿಲ್ವ ನಾನು. ಮುಂಜಾನೆಯಿಂದ ಹಿಡಿದುಕೊಂಡು ರಾತ್ರಿಯವರೆಗೆ ಮನಸಾ ಸ್ವರೂಪದಲ್ಲಿ ಮತ್ತು ಕರ್ಮದಲ್ಲಿ, ಸಂಪರ್ಕದಲ್ಲಿ, ಪರಸ್ಪರದಲ್ಲಿ ಸಹಯೋಗ ಕೊಡುವುದರಲ್ಲಿ, ಸೇವೆಯಲ್ಲಿ ಎಲ್ಲಿಯ ತನಕ ಯಾವುದೇ ಪ್ರಕಾರದ ರೂಲ್ಸನ್ನು ಬ್ರೇಕ್ ಅಂತೂ ಮಾಡಿಲ್ವ ನಾನು. ಕೇಳ್ಕೊಂಡ್ವಾ? ಮನಸಾ ಸ್ವರೂಪದಲ್ಲಿ ಅಂದರೆ ಬಹಳ ಸೂಕ್ಷ್ಮವಾದದ್ದಿದೆ, ಬಹಳ ಸೂಕ್ಷ್ಮವಾಗಿ. ಕರ್ಮದಲ್ಲಿ, ಸಂಪರ್ಕದಲ್ಲಿ, ಪರಸ್ಪರದಲ್ಲಿ ಮಾರ್ನಿಂಗಿಂದ ಹಿಡಿದು ರಾತ್ರಿಯವರೆಗೂ ನಾವೇನಾದರೂ ನಿಯಮವನ್ನು ಬ್ರೇಕ್ ಮಾಡಿದ್ದೀವ, ಕಾನೂನನ್ನು ಬ್ರೇಕ್ ಮಾಡಿದ್ದೀವ, ಇಲ್ವಲ್ವಾ ಅಂತ ಇದ್ದಾರೆ. जो लॉ ब्रेकर होगा वह नई दुनिया का मेकर नहीं बन सकेगा. अंडरलाइन. ಯಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಾಬಾ ಹಾಕಿರೋ ನಿಯಮಗಳೇನಿದೆ, ಮರ್ಯಾದೆಗಳೇನಿದೆ, ಶ್ರೀಮತ ಏನಿದೆ ಅದನ್ನು ಬ್ರೇಕ್ ಮಾಡುವಂಥವ್ರಿದ್ದೀರಿ, ಮುರಿಯುವಂಥವ್ರಿದ್ದೀರಿ, ಅವ್ನು ಹೇಳ್ದಂಗೆ ಕೇಳ್ತಾ ಇಲ್ಲ, ಮನಮತದಂತೆ ಪರಮತದಂತೆ ಹೋಗ್ತಾ ಇದ್ದೀರಿ, ಅಂಥವರು ಹೊಸ ಪ್ರಪಂಚವನ್ನು ಮಾಡುವಂಥವ್ರಾಗುವುದಿಲ್ಲ. ಹೊಸ ಪ್ರಪಂಚ ರಚನೆ ಮಾಡೋರೆಲ್ಲ ಆಗ್ತೀರಿ ನೀವೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದೀರಿ. ರೂಲ್ಸ್ ಇರ್ತದಲ್ವ, ಯಾವುದಕ್ಕೆ ಏನೋ ಒಂದು ಮಾಡಬೇಕು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಹಿಂಗಿದ್ರೆ ಮಾತ್ರ ಹಿಂಗಾಗತ್ತೆ ಅಂತ. ವಾ ಪೀಸ್ ಮೇಕರ್ ನ್ಯೂ ವರ್ಲ್ಡ್ ಮೇಕರ್ ನಹಿ ಬನ್ ಸಕೇಗ. ನೋಡಿ, ಬರೀ ಆ ಹೊಸ ಪ್ರಪಂಚವನ್ನು ಮಾಡುವಂಥವ್ರು ಅಂದರೆ ಸ್ಥಾಪನೆ ಮಾಡುವಂಥವ್ರಲ್ಲ, ಮತ್ತು ಆ ಹೊಸ ಪ್ರಪಂಚವನ್ನು ಸ್ಥಾಪನೆ ಯಾರು ಲಾ ಬ್ರೇಕರ್ ಆಗ್ತಿರಲ್ವ, ನಿಯಮವನ್ನು ಮುರಿತಿರಲ್ವ, ಶ್ರೀಮತವನ್ನು ಉಲ್ಲಂಘನೆ ಮಾಡ್ತಿರಲ್ವ, ಮರ್ಯಾದೆಗಳೇನಿದೆ ಅದನ್ನು ಕ್ರಾಸ್ ಮಾಡ್ತಿರಲ್ವ, ಅಂಥವರು ಹೊಸ ಪ್ರಪಂಚವನ್ನು ರಚಿಸಲಿಕ್ಕಾಗಲ್ಲ. ಒಂದು, ಮತ್ತು ಪೀಸ್ ಮೇಕರ್ ಆಗುವುದಿಲ್ಲ, ಶಾಂತಿಯನ್ನು ಕೊಡುವಂಥವ್ರಾಗುವುದಿಲ್ಲ. ನ್ಯೂ ವರ್ಲ್ಡ್ ಮೇಕರ್, ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವಂಥವ್ರು ಆಗುವುದಿಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಬಾಬರವ್ರು. ಯಾರು? ಲಾ ಬ್ರೇಕರ್. ಲಾ ಬ್ರೇಕರ್ ಅಂದರೆ ಏನು ಅರ್ಥ ಮಾಡ್ಕೊಂಡ್ರಿ ಈಗ ನಾವೆಲ್ಲರೂ? ಲಾ ಬ್ರೇಕರ್ ಅಂದರೆ ಯಾರು? ಲಾ ಬ್ರೇಕರ್ ಅಂದರೆ ಯಾರು? ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಬಾಬರವರ ಸಮ್ಮುಖದಲ್ಲಿ ದಾದಿಯರ ಸುತ್ತಲೂ ಇದ್ದಾರೆ. ಬಾಬಾ ನೋಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಶಸ್ತ್ರದ ರೂಪದಲ್ಲಿ ಹೋಗ್ತಾ ಇದೆ ಬುದ್ಧಿಯಲ್ಲಿ. ಲಾ ಬ್ರೇಕರ್ ಅಂದರೆ ಯಾರು? ಲಾ ಬ್ರೇಕರ್ ಅಂದರೆ ಏನು? ಲಾ ಬ್ರೇಕರ್ ಅಂದರೆ ಯಾರು? ನಿಯಮ ಮುರಿಯೋರು. ಎಕ್ಸಲೆಂಟ್. ಶ್ರೀಮತದಂತೆ ನಡೆಯದೇ ಇರುವವರು. ಎಕ್ಸಲೆಂಟ್.
ರೂಲ್ಸ್ ಫಾಲೋ ಮಾಡದೇ ಇರುವಂಥವರು, ಕಾನೂನು ಉಲ್ಲಂಘನೆ ಮಾಡುವಂಥವರು, ಶ್ರೀಮತ ಮುರಿಯೋದು. ಎಕ್ಸಲೆಂಟ್. ಮಗ್ನಾವಸ್ಥೆಯಲ್ಲಿದ್ದೀರಿ ಎಲ್ಲರೂ ಬಾಬನ ಅಂತ ನೋಡ್ತಾರೆ. ಬಾಬಾ ಏನು ಹೇಳ್ತಿದ್ದಾರೆ? ಲಾ ಬ್ರೇಕರ್ ಯಾರು ಇರ್ತೀರಿ ಅವರು ಹೊಸ ಪ್ರಪಂಚವನ್ನು ರಚನೆ ಮಾಡುವುದರಲ್ಲಿ, ವಿಶ್ವ ಪರಿವರ್ತನೆ ಮಾಡುವುದರಲ್ಲಿ, ಪೀಸನ್ನು ಶಾಂತಿಯನ್ನು ಹರಡಿಸುವುದರಲ್ಲಿ, ಶಾಂತಿಯನ್ನು ಕೊಡುವುದರಲ್ಲಿ, ಹೊಸ ಪ್ರಪಂಚದ ಒಂದು ಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರು ಬಾಬರವರು. तो अपने आप को देखो कि मैं न्यू वर्ल्ड मेकर व पीस मेकर लॉ मेकर हूँ व लॉ ब्रेकर हूँ. ಚೆಕ್ ಮಾಡಿಕೊಡ್ರಿ ಅಂದ್ಬಿಟ್ಟು ಬಾಬಾ. ನಮಸ್ತೆಗೆ ನಾನು ನೋಡ್ಕೋಬೇಕು, ನಾನು ಹೊಸ ಪ್ರಪಂಚ ಸ್ಥಾಪನೆ ರೆಡಿ ಅಂಥವನ, ನಾನು ಪೀಸ್ ಮೇಕರ, ಶಾಂತಿಯನ್ನು ಎಲ್ಲ ಕಡೆ ಹರಡಿಸುವಂಥವನ, ಈ ಒಂದು ಅಶಾಂತಿ ಇದ್ದದ್ದನ್ನು ಶಾಂತಿಯನ್ನಾಗಿ ಮಾಡುವಂಥವನ, ಲಾ ಮೇಕರ ಅಂದರೆ ಕಾನೂನು ಮರ್ಯಾದೆಗಳನ್ನು ರಚನೆ ಮಾಡುವಂಥವನ ಅಥವಾ ಕಾನೂನು ಮರ್ಯಾದೆಗಳನ್ನು ಮುರಿಯುವಂಥವನ. ಚೆಕ್ ಮಾಡ್ಕೊಳ್ತಾ ಇದ್ದೀವಿ. जो स्वयं लॉ मेकर है वही अगर लॉ को ब्रेक करता है तो क्या ऐसे को लॉ मेकर कहा जा सकता है क्या? अंडरलाइन. ಯಾರು ಸ್ವಯಂ ಲಾ ಮೇಕರ್ ಇದ್ದೀರಿ, ನೀವೇ ಕಾನೂನು ಮರ್ಯಾದೆಗಳನ್ನು ರಚನೆ ಮಾಡುವಂಥವರಿದ್ದೀರಿ, ಅಂಥವರೇ ಕಾನೂನನ್ನು ಮುರಿದರೆ ಇಂಥವರು ಲಾ ಮೇಕರ್ ಅಂತ ಹೇಳಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಕಾನೂನು ಮಾಡುವಂಥವ್ರು ಅಂತ ಹೇಳಲಿಕ್ಕೆ ಸಾಧ್ಯನಾ ನೀವು? ಈಶ್ವರೀಯ ಲಾಜ್ ಅಂದರೆ ಕಾಯ್ದೆ, ನಿಯಮ. ईश्वरीय लाज व ईश्वरीय नियम क्या है? ईश्वरीय मर्यादे, ईश्वरीय ಒಂದು ನಿಯಮ ಕಾಯ್ದೆ ಏನು? वह सभी स्पष्ट जान गए हो, वह अभी जानना है. ಈಶ್ವರೀಯ ಮರ್ಯಾದೆ ಕಾಯ್ದೆಗಳೇನಿದೆ ಎಲ್ಲರೂ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರೋ ಅಥವಾ ಇನ್ನೂ ತಿಳ್ಕೋಬೇಕು ಕೇಳ್ತಿದ್ದಾರೆ ಬಾಬರು. ಜಾನನೆ ಕಾ ಅರ್ಥ ಕ್ಯಾ ಹೋತಾ ಹೈ? ತಿಳ್ಕೊಳ್ಳುವುದರ ಅರ್ಥ ಏನು? ಜಾನ ಅರ್ಥಾತ್ ಚಲನ. ತಿಳ್ಕೊಳ್ಳೋದಂದ್ರೇನು? ನಡೆಯುವಂಥದ್ದು. ತಿಳ್ಕೊಂಡ್ರಿ ಅಂದರೆ ನಡಿಬೇಕಲ್ಲ, ಬರೀ ತಿಳ್ಕೊಂಡು ಸುಮ್ಮನೆ ಬಿಟ್ಬಿಡೋದಲ್ಲ. ಅವರಿಗೆ ಲಾ ಮೇಕರ್ ಅಲ್ಲ, ನೀವು ವರ್ಲ್ಡ್ ಪೀಸ್ ಮೇಕರು ಅಲ್ಲ. ಬಾಬಾ ಹೇಳಿದಾಗ ಕೇಳಬೇಕು. ತಿಳ್ಕೊಳ್ಳೋದಂದರೆ ಬಾಬನ ಅಂತೆ ನಡೆಯುವ ಹಾಗೆ, ಅವರ ಒಂದು ರೂಲ್ಸ್ ಏನಿದೆ ಆ ರೂಲ್ಸ್ ಮೇಲೆ ನಡೆಯುವಂಥದ್ದು ತಿಳ್ಕೊಳ್ಳೋದಂದರೆ. ತಿಳ್ಕೊಂಡು ನಾನು ತಿಳ್ಕೊಂಡಿದ್ದೇನೆ, ನಾನು ಫಿಲಾಸಫಿ ಮಾಡಿದ್ದೇನೆ, ಇದರಲ್ಲಿ ನಾನು PhD ಮಾಡಿದ್ದೀನಿ ಜ್ಞಾನದಲ್ಲಿ ಅಂತ ಹೇಳಿದರೆ ನಡೆಯುವುದಿಲ್ಲ ಬಾಬಾ. ಅಲ್ಲೆಲ್ಲ ನಾವು ಬರಹದಿಂದ ನಮಗೆ ಅಲ್ಲಿ ಏನು ಕೊಡ್ತಾರೆ? ಸರ್ಟಿಫಿಕೇಟ್ ಕೊಡ್ತಾರೆ. ಇಲ್ಲಿ ಪ್ರಾಕ್ಟಿಕಲಲ್ಲಿ ಇರಬೇಕು. ತಿಳ್ಕೊಳ್ಳೋದಂದ್ರೇ ಮಾಡುವುದು, ನಡೆಯುವುದು. ನಡಿಬೇಕಾದ್ರಂತೆ ಅಲ್ಲಿ ಓದಿ ಬಾಹೆಟ್ ಮಾಡಿ ಬರ್ತೀವಿ, ಆದರೆ ಇಲ್ಲಿ ಓದಿದ್ದೆಲ್ಲ ಅದರಂತೆ ನಡಿಬೇಕಾಗ್ತದೆ ಇಲ್ಲಿ. ಅಂಥದ್ದಿದ್ದು ಅದಕ್ಕೆ ಬೇಹದ್ದು, ಅದಕ್ಕೆ ಜ್ಞಾನ ಬಹಳ ನ್ಯಾರ ಇದೆ, ಡಿಫ್ರೆಂಟ್ ಆಗಿದೆ ಹೊರಗಡೆ ಜಗತ್ತಿಗಿಂತ ಅಲ್ವಾ. ನಡಿಬೇಕಾಗ್ತದೆ ಇಲ್ಲಿ. ಜಾನ ಅರ್ಥಾತ್ ಚಲನ. ಈ ಬಾಬಾ ಪಾಯಿಂಟ್ ಹೇಳಿದರು ಅಂದ್ಬಿಟ್ಟು ನಾವು ಕೇಳಿದ್ವಿ ಬಿಟ್ವಿ ಅಲ್ಲ, ನಾವು ನಡಿಬೇಕಾದ್ರ ತಕ್ಕಂಗೆ ನಡೀತಿದ್ದೀವ ಚೆಕ್ ಮಾಡ್ಕೊಳ್ರಿ. ಜಾನಕ್ಕೆ ಬಾದ್ ಮಾನ ಹೋಗ್ತಾ ಹೇ ನೋಡಿ. ಜಾನನ ಚಲನ ಮಾನನ ನೋಡಿ ಬಾಬಾ. ಜಾನಕ್ಕೆ ಅರ್ಥ ತಿಳಿದುಕೊಳ್ಳುವುದರ ಅರ್ಥ ಏನಾಗ್ತದೆ ಅಂದರೆ ಜಾನನ ಅಂದ್ರೇ ನಡೆಯುವಂಥದ್ದು. ತಿಳಿದುಕೊಂಡ ನಂತರ ಮಾನನ ಹೋಗ್ತಾ ಹೇ ಅಂದರೆ ಒಪ್ಕೋಬೇಕಾಗ್ತದೆ. ಒಪ್ಕೊಂಡಿದ್ದೀವಿ, ಒಪ್ಕೊಂಡಿದ್ದಕ್ಕೆ ಬಾಬಾ ನೀನು ಎಲ್ಲೆಲ್ಲಿ ಆಕರ್ಷಣೆ ಮಾಡ್ತೀವಿ, ಎಲ್ಲೆಲ್ಲಿ ನನ್ನನ್ನು ಸೆಳಿತಿ ಅಲ್ಲೆಲ್ಲಿ ಬಂದು ಕೂತ್ಕೊಳ್ತಾ ಇದ್ದೀನಿ ನಾನು. ವತನ ಅಂದರೆ ವತನ, ಪರಮಧಾಮ ಅಂದರೆ ಪರಮಧಾಮ, 4 ಶಾಂತಿ ಸ್ತಂಭ ಇವೆಲ್ಲ ತಿರುಗ್ತಿರಿಲ್ವೋ ಧಾಮಗಳನ್ನು. ಬಾಬಾ ಎಲ್ಲಿ ಕರೀತಾರಲ್ಲಿ ಬರೀತೀರಿ, ಆಕರ್ಷಿತರಾಗ್ತಿರಿಲ್ವೋ? ನಡೀತಾ ಇದ್ದೀರಿ. ತಿಳ್ಕೊಳ್ಳೋದು ಅಷ್ಟೇ ಸುಮ್ಮನೆ ಕೂತ್ಕೊಂಡಿರೇನು? ಸುದರ್ಶನ ಚಕ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾ ಇಲ್ವೇನು? ಮಾಡ್ತಿದ್ರಿ ತಾನೇ? ತಿಳ್ಕೊಂಡಿದ್ದೀರಿ, ಮಾಡ್ತಾ ಇದ್ದೀರಿ, ಮತ್ತು ಒಪ್ಕೊಂಡಿದ್ದೀರಿ. ಒಪ್ಕೊಂಡೇ ಮಾಡ್ತಿದ್ದೀರಲ್ವ? ಒಪ್ಕೊಂಡ ಮೇಲೇ ಮಾಡ್ಲಿಕ್ಕೆ ಸಾಧ್ಯ. ಯಾರು ಇನ್ನೂ ಒಪ್ಕೊಂಡಿಲ್ಲ ಅವ್ರಿಗೆ ಮಾಡೋಕ್ಕಾಗಲ್ಲ. ಒಪ್ಕೊಂಡಿಲ್ಲ ಅವರು, ಸತ್ಯಹೃದಯದಿಂದ ಒಪ್ಕೊಳ್ಳದೇ ಇರೋರಿಗೆ ಮಾಡೋಕ್ಕಾಗಲ್ಲ. ಜ್ಞಾನವನ್ನು ಯಾರು ತಿಳ್ಕೊಂಡಿದ್ದಾರೆ, ತಿಳ್ಕೊಂಡು ಒಪ್ಕೊಂಡಿಲ್ಲಲ್ವ ಅವ್ರು ಮಾಡೋಕ್ಕಾಗಲ್ಲ. ಒಂದು ವೇಳೆ ಒಪ್ಕೊಂಡು ನಡೀತಾ ಇಲ್ಲ ಅಂದ್ರೂ ವೇಸ್ಟ್. ತಿಳ್ಕೊಂಡಿದ್ದೀರಿ, ಒಪ್ಕೊಂಡಿದ್ದೀರಿ, ನಡೀತಾ ಇಲ್ಲ ಅಂದ್ರೆ ವೇಸ್ಟ್ ಅಲ್ವ? ಏನು ಸಿಗ್ತದೆ ನಿಮಗೆ? ಹೆಸರು ಸಿಗ್ತದೆ ಅಷ್ಟೇ, ಆದರೆ ನಡಿಬೇಕಲ್ಲ ಅದರಂತೆ. ಜಾನನ ಮಾನನ ಚಲನ. ಮಾನನ ಬಾಬಾ ಒಪ್ಕೋಬೇಕು, ತಿಳ್ಕೋಬೇಕು, ಒಪ್ಕೋಬೇಕು, ನಡಿಬೇಕು. ಮಾನ್ಯಕ್ಕೆ ಬಾದ್ ಫಿರ್ ಚಲನ ಹೋಗ್ತಾ है. ತಿಳ್ಕೊಂಡ ನಂತರ ಒಪ್ಕೊಂಡ ನಂತರ ಆಮೇಲೆ ನಡಿಬೇಕಾಗ್ತದೆ. ತೋ ಐಸೆ ಸಮझो कि यहाँ जो भी बैठे हुए हैं, ಬಾಬಾ ಇಲ್ಲಿ ಕುಂತವ್ರಿಗಷ್ಟೇ ಹೇಳ್ತಾ ಇದ್ದಾರೆ, ಅಟೆನ್ಷನ್ ಪ್ಲೀಸ್. ಹಿಂಗೆ ತಿಳ್ಕೊಡ್ರಿ, ನೀವು ಯಾರೆಲ್ಲ ಕೂತ್ಕೊಂಡಿದ್ರಿ ವಹ ಸಭಿ ಜಾನ್ ಗಯೇ ಹೇ ಅರ್ಥಾತ್ ಚಲ್ ರಹೇ ಹೇ. ಬಾಬಾ ನಮ್ಮಷ್ಟಕ್ಕೆ ನಮಗೇ ಮಾತ್ರ ಕೇಳ್ತಾ ಇದ್ದಾರೆ, ಅಟೆನ್ಷನ್ ಪ್ಲೀಸ್. ಯಾರೆಲ್ಲ ವತನದಲ್ಲಿದ್ದರೆ ಅವ್ರಿಗಷ್ಟೇ ಕೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಸಭಿ ಜಾನ್ ಗಯೇ ಹೇ ಅರ್ಥಾತ್ ಚಲ್ ರಹೇ ಹೇ. ಎಲ್ಲರೂ ತಿಳ್ಕೊಂಡಿದ್ರಿ, ಹಾಗಾದ್ರೆ ನಡೀತಾ ಇದ್ದಾರೆ ಎಲ್ಲರೂ ಕೇಳ್ತಿದ್ದಾರೆ.
अमृत वेले से लेकर जो भी दिनचर्या बता रहे हो वह सभी ईश्वरीय लाज के प्रमाण बिता रहे हो कि इसमें कुछ परसेंटेज है ಬಾಬಾ ಕೇಳ್ತಾ ಇದ್ದಾರೆ. ಅಮೃತ ವೇಳೆಯಿಂದ ಹಿಡಿದು ಏನೆಲ್ಲ ದಿನಚರ್ಯವನ್ನು ಹೇಳಲಾಗ್ತಾ ಇದೆ ಆ ಎಲ್ಲ ಈಶ್ವರೀಯ ಕಾಯ್ದೆಗಳೇನಿದೆ ಕಾಯ್ದೆ ಪ್ರಮಾಣ ನೀವು ನಡೀತಾ ಇದ್ದೀರಾ, ಸಮಯ ಕಳೀತಿದ್ದೀರಿ, ಪರ್ಸೆಂಟೇಜ್ ಇದೆಯಾ ಅಂತ ಕೇಳ್ತಿದ್ದಾರೆ. ಬಾಬಾ ರೂಲ್ಸ್ ಹಾಕಿಕೊಟ್ಟಿದ್ದಾರೆ ನಮಗೆ. ಬಾಬಾ ರೂಲ್ಸ್ ಹಾಕಿಕೊಟ್ಟಿದ್ದಾರೆ. ಏನು? ಅಮೃತ ವೇಳ ಆದಮೇಲೆ ಮುರಳಿ ಆದಮೇಲೆ 11 ಗಂಟೆಗೆ ಸುದರ್ಶನ ಚಕ್ರ, 11 ಗಂಟೆ ಸುದರ್ಶನ ಚಕ್ರ ಆಯಿತು, 2 ಗಂಟೆ ಸುದರ್ಶನ ಚಕ್ರ ಆದಮೇಲೆ ಮತ್ತೇನು ಮಾಡಿಸ್ತಿದ್ರು ಬಾಬಾ? ಮನನ ಚಿಂತನೆ. ಅದಾದ ನಂತರ ಮತ್ತೇನು ಮಾಡ್ತಾಯಿದ್ವಿ? ಭಲೇ ನೀವು ಕೆಲಸ ಮಾಡ್ತಾಯಿದ್ರಿ, ಕಾರ್ಯ ಮಾಡ್ತಾಯಿದ್ರಿ ಕೈಗಳು, ಆದರೂ ಕೂಡ ಜಾಯಿನ್ ಆಗ್ತಿದೆ. ಹಾಗಾದರೆ ಶ್ರೀಮತ ಫಾಲೋ ಮಾಡ್ತಾಯಿದ್ರಿ, ಹಾಗಾದರೆ ನಿಯಮದ ಮರ್ಯಾದೆಗಳ ಗೆರೆ ಒಳಗಡೆ ಇದ್ದೀರಿ ಅಂತ. ಸೀತೆಯರು ನೀವು, ಪಕ್ಕ ಸೀತೆಯರು ಒಳಗಡೆ ಇದ್ದೀರಿ, ನಿಯಮ ಮರ್ಯಾದೆಗಳೇನಿದೆ ಅದರೊಳಗಡೆ ಇದ್ದೀರಿ. ಕಾಯ್ದೆಗಳೇನು ಕೊಡಲಾಗಿದೆ ಈಶ್ವರಿ ಕಾಯ್ದೆಗಳು, ಮತ್ತು 6 ಗಂಟೆಗೆ ಈ 4ರಿಂದ 6 ಗಂಟೆವರೆಗೂ ಅಭ್ಯಾಸ ಮಾಡ್ತೀರಿ, ಯೋಗ ಮಾಡ್ತೀರಿ, ಮನನ ಚಿಂತನೆ ಮಾಡ್ತೀರಿ, ಯೋಗದ ಜೊತೆಗೆ ಬಾಬನ ಜೊತೆಗೇ ಕೂತ್ಕೊಳ್ತೀರಿ, ಸಂಪರ್ಕದಲ್ಲೇ ಇರ್ತೀರಿ, ಸಮ್ಮುಖದಲ್ಲೇ ಇರ್ತೀರಿ, ಸಂಘಟನೆಯಲ್ಲೇ ಇರ್ತೀರಿ. ಹಾಗಾದರೆ ನಿಯಮ ಮರ್ಯಾದೆ ಒಳಗಡೆ ಇದ್ದೀರಿ ಅಂತ ಅರ್ಥ ಆಯಿತು. ನೆಕ್ಸ್ಟ್ 6ರಿಂದ 6 ಗಂಟೆಗೆ ಮತ್ತೆ ಸುದರ್ಶನ ಚಕ್ರ, ಮತ್ತೆ 7ರಿಂದ 8 ನಿಮಾಶ, ಮತ್ತೆ 9ರಿಂದ 10 ಅವ್ಯಕ್ತವಾಣಿ. ತದನಂತರ ಬಾಬನಿಗೆ ಗುಡ್ ನೈಟ್ ಚಾಟ್ ಒಪ್ಪಿಸ್ತೀನಿ. ತದನಂತರ ಮಧ್ಯದಲ್ಲಿ ಸಮಯ ಸಿಕ್ಕಾಗೆಲ್ಲ ಬಾಬನ ವಾಣಿ ಮನನ ಚಿಂತನೆ ಅಷ್ಟೇ ಅಲ್ಲದೆ ಮತ್ತೆ ನೀವೇನು ಮಾಡ್ತಾ ಇದ್ದೀರಿ? ಬಾಬನ ಸ್ವಮಾನ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಬರೀತಾ ಇದ್ದೀರಿ. ಹಾಗಾದರೆ ನೀವು ನಿಮ್ಮಷ್ಟಕ್ಕೆ ಹೇಳ್ರಿ, ಈಗ ನನ್ನ ಎದುರುಗಡೆ ನೀವು ಈಶ್ವರಿಯ ಕಾಯ್ದೆಗಳ ಪ್ರಮಾಣ ನಡೀತಾ ಇದ್ದೀರೋ ಇಲ್ಲೋ? ಮಾಡ್ತಾ ಇದ್ದೀರಿ ತಾನೇ? ಖುಷಿ ಆಗಬೇಕೀಗ, ಉಮ್ಮಂಗ್ ಉತ್ಸಾಹದ ಬಂಕ್ಗಳು ಬರಬೇಕು ಎಲ್ಲ ಪರಿಸ್ಥಿತಿಗಳಿಗೆ. ಓ ಬಾಬಾ ನೀ ನೋಡ್ತಾ ಇದೀಯಾ, ಓ ಬಾಬಾ ನೀ ನೋಡ್ತಾ ಇದೀಯಾ. ಒಂದೇನಾದರೂ ರೂಲ್ಸ್ ಕ್ರಾಸ್ ಮಾಡಿದ್ದೀರಾ ನೀವು? ಇಲ್ಲಲ್ವಾ? ಕ್ರಾಸ್ ಮಾಡಿಲ್ಲ, ಮಾಡ್ತಾ ಇದ್ದೀರಿ, ಪಕ್ಕ ಮಾಡ್ತಿದ್ರಿ. ईश्वरीय लाज के प्रमाण बिता रहे कि इसमें कुछ परसेंटेज है मत बाबा ಇದರಲ್ಲಿ ಏನಾದರೂ ಪರ್ಸೆಂಟೇಜ್ ಇದೆಯಾ? ಬಾಬಾ ಬಿಡುವುದೇ ಇಲ್ಲ ನಮ್ಮನ್ನು. ಪಕ್ಕ 100% ಬೇಕು ಅವನಿಗೆ. 50%, 10%, 20% ಅಲ್ಲ. ಆ ಥರ ಇದ್ದರೂ ಕೂಡ ಬಾಬಾ ಪುಷ್ ಮಾಡ್ತಾರೆ. ನನ್ನ ಮಕ್ಕಳಲ್ವಾ, ಅವರಿಗೆ ಕನಿಕರ ಬರ್ತದೆ, ದಯೆ ಬರ್ತದೆ. ನನ್ನ ಮಕ್ಕಳು ಮಧ್ಯದಲ್ಲಿ ಮಿಸ್ ಆದರೂ ಕೂಡ ಬಾಬಾ ಪುಷ್ ಮಾಡ್ತಾರೆ. ಬಾಬಾ ಏನು ಮಾಡ್ತಾರೆ? ನಮಗೆ ಒತ್ತನ್ನು ಕೊಡ್ತಾರೆ. ಬಾಬಾ ನಮ್ಮನ್ನು ಸೆಳಿತಾರೆ, ಎಳಿತಾರೆ, ಬುದ್ಧಿ ಚೇಂಜ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದ ಮೇಲೂ ಕೂಡ ನಾವು ಬಾಬನ್ನ ಶ್ರೀಮಂತ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ, ಗೆರೆ ದಾಟಿದ್ವಿ ಅಂದರೆ ಏನು ಮಾಡ್ಲಿಕ್ಕೆ? ನಾವು ಸಾಕ್ಷ್ಯ ಬಿಡ್ತಾನೆ. ಅಂತಿಮ ಸಮಯದಲ್ಲಿ ಬಂದುಬಿಟ್ಟಿದೆ, ಅಂತಿಮ ಸಮಯ ಬಂದೇ ಬಿಡ್ತು ಅಲ್ವಾ? ನೋಡ್ತಾ ಇದ್ದೀರಿ. ಜಾನೆ ಮೇ ಪರ್ಸೆಂಟೇಜ್ ಹೇ ಕ್ಯಾ? ಬಾಬಾ ಕೇಳ್ತಿದ್ದಾರೆ. ತಿಳ್ಕೊಳ್ಳೋದ್ರಲ್ಲಿ ಪರ್ಸೆಂಟೇಜ್ ಇದೆ ಅಂತ, ಪರ್ಸೆಂಟೇಜ್ ಕಡಿಮೆ ಆಗಿದೆ, 100% ತಿಳ್ಕೊಂಡಿಲ್ಲ ಅಂತ. ಇದರಿಂದ ಏನು ಬೆನಿಫಿಟ್ ಇದೆ ಅಂತ ತಿಳ್ಕೊಂಡಿಲ್ಲ ಅಂತ. ನೀವು ನಡೀತಾ ಇದ್ದೀರಿ ಅಂದರೆ ನೀವು 100% ತಿಳ್ಕೊಂಡಿದ್ದೀರಿ, ಒಪ್ಕೊಂಡಿದ್ದೀರಿ. ಯಾರು ನಡೀತಾ ಇಲ್ಲ ಅವರು ಅದರ ಮೇಲೆ ನಿಶ್ಚಯ ಬಂದಿಲ್ಲ. ಬಾಬಾ ಹಾಕಿಕೊಟ್ಟಿರುವಂಥ ರೂಲ್ಸ್ ಮೇಲೆ ನಿಶ್ಚಯ ಬಂದಿಲ್ಲ, 100% ಒಪ್ಪಿಕೊಂಡಿಲ್ಲ, ನಡೀತಾ ಇಲ್ಲ. ಆಟೋಮೆಟಿಕ್ ಅರ್ಧಂಬರ್ಧ ನಡೀತಿದ್ರೆ ಅರ್ಧಂಬರ್ಧ ತಿಳ್ಕೊಂಡಿದ್ದೀರಿ, ಅರ್ಧಂಬರ್ಧ ಒಪ್ಕೊಂಡಿದ್ದೀರಿ. ಸ್ವೀಕಾರ ಮಾಡಿ. ಬಾಬಾ ಜಾನೆ ಮೇ ಪರ್ಸೆಂಟೇಜ್ ಹೈ ಕ್ಯಾ? ಕುಚ್ ಪರ್ಸೆಂಟೇಜ್ ಹೈ ಕ್ಯಾ? ಬಾಬಾ ಕೇಳ್ತಾರೆ. 100% ತಾನು ತಿಳ್ಕೊಳ್ಳೋದ್ರಲ್ಲಿ ಪರ್ಸೆಂಟೇಜ್ ಉಳ್ಕೊಂಡಿದೆ. ಹಾಗಾದ್ರೆ अगर जानने में परसेंटेज नहीं है तो जानकर चलने में परसेंटेज है तो उसको जानना कैसे कहेंगे? ನೋಡಿ ಬಾಬಾ ಏನು ಹೇಳ್ತಿದ್ದಾರೆ. ಒಂದು ವೇಳೆ ತಿಳ್ಕೊಳ್ಳುವುದರಲ್ಲಿ ಪರ್ಸೆಂಟೇಜ್ ಇಲ್ಲ ಅಂದರೆ, ತಿಳಿದುಕೊಂಡು ನಡೆಯುವುದರಲ್ಲಿ ಪರ್ಸೆಂಟೇಜ್ ಇದೆ ಅಂದರೆ ಅದನ್ನು ಹಾಗಾದರೆ ತಿಳ್ಕೊಳ್ಳುವುದು ಹೇಗೆ ಅಂತ ಹೇಳಲಿಕ್ಕಾಗ್ತದೆ? ನೋಡಿ ಬಾಬಾ ಏನು ಹೇಳಿದರು. ಬಾಬಾ ಈಗ ತಿಳಿದುಕೊಳ್ಳುವುದರಲ್ಲಿ ಪರ್ಸೆಂಟೇಜ್ ಇದೆಯಾ ಕೇಳಿದರು. ಒಂದು ವೇಳೆ ತಿಳಿದುಕೊಳ್ಳುವುದರಲ್ಲಿ ಪರ್ಸೆಂಟೇಜ್ ಇಲ್ಲ ಅಂದರೆ ನೀವು ಅಂತಿದ್ದೀರಿ, ಇಲ್ಲ ಬಾಬಾ ಎಲ್ಲ ಪಕ್ಕ ತಿಳ್ಕೊಂಡಿದ್ದೀನಿ ನಾನು ನಿಮ್ಮನ್ನು ಅಂತ ಅಂದ್ಕೊಂಡ್ರಿ. ಬಾಬಾ ನಿನ್ನ ಶ್ರೀಮತ ಎಲ್ಲ ತಿಳ್ಕೊಂಡಿದ್ವಿ, ಕಾಯ್ದೆಗಳೇನಿದೆ ಮರ್ಯಾದೆಗಳೇನು ಎಲ್ಲ ತಿಳ್ಕೊಂಡಿದ್ವಿ ಅಂದ್ರಿ ಅಂದ್ಕೊಡ್ರಿ. ತಿಳ್ಕೊಂಡು ನಡೆಯುವುದರಲ್ಲಿ ಪರ್ಸೆಂಟೇಜ್ ಆಯಿತು, ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳಿದ್ರಿ, ಆಯಿತು. ತಿಳ್ಕೊಂಡಾದ್ಮೇಲೆ ನಡೆಯುವುದರಲ್ಲಿ ಪರ್ಸೆಂಟೇಜ್ ಇದೆ ಅಂದರೆ ಅದಕ್ಕೆ ತಿಳ್ಕೊಳ್ಳೋರು ತಿಳಿದಂಥವ್ರು ಅಂತ ಹೇಳಿಕ್ಕಾಗ್ತದ? ನಡೀತಾ ಇಲ್ಲ. ತಿಳ್ಕೊಂಡ ಮೇಲೆ ನಡೀತಾ ಇಲ್ಲ ಅಂದರೆ ನೀವು ತಿಳಿದುಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಆಲಿಸಲು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬರು. ಯಥಾರ್ಥ ರೂಪ ಸೆ ನಹಿ ಜಾನ ಹೈ. ಯಥಾರ್ಥವಾಗಿ ತಿಳ್ಕೊಂಡಿನಿ ಅಂತ ಬರೀ ಹೇಳ್ತಾ ಇದ್ದೀರಿ, ಶೋ ಮಾಡ್ತಿದ್ದೀರಿ, ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ಯಾರು ಯಥಾರ್ಥವಾಗಿ ತಿಳ್ಕೊಂಡು ಅವರೇ ನಡಿಲಿಕ್ಕೆ ಸಾಧ್ಯ, ಅವರೇ ಒಪ್ಕೊಳ್ಳಿಕ್ಕೆ ಸಾಧ್ಯ. ಬಾಬಾ ನಮ್ಮನ್ನು ಏನು ಮಾಡ್ತಾರೆ? ಉಮ್ಮಂಗ ಉತ್ಸಾಹದ ಪಂಕ್ತಿಗಳು
ಜಾಸ್ತಿ ಮಾಡ್ತಾ ಇದ್ದಾರೆ, ರೆಕ್ಕೆಗಳ ಜೋರು ಪವರ್ಫುಲ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ಅದರಂತೆ ನಡೀತಾ ಇದ್ದೀವಿ, ತಿಳ್ಕೊಂಡಿದ್ದೀವಿ, ಒಪ್ಕೊಂಡಿದ್ದೀವಿ, ನಡೀತಾ ಇದ್ದೀವಿ, ಖುಷಿ ಆಗ್ತಾ ಇದೆ ಅಲ್ವಾ ಎಲ್ರಿಗೂ. ಮಾಡೋರಿಗೆ ಖುಷಿ ಆಗ್ತದೆ. ಜಬ್ ಕಹತೆ ಬಾಬಾ ಹೇಳ್ತಿದ್ದಾರೆ, ಯಥಾರ್ಥ ರೂಪ ಸೆ ನಹಿ ಜಾನಾ ಹೈ ತಬ್ ಚಲ್ ನಹಿ ಪಾತೆ ಹೋ ವ ಜಾನ್ ಗಯೆ ಹೈ ಬಾಕಿ ಚಲ್ ನಹಿ ಪಾತೆ ಹೋ ಕ್ಯಾ ಕಹೆಂಗೆ. ನೋಡಿ ಬಾಬಾ, ಯಥಾರ್ಥ ರೂಪದಿಂದ ನೀವು ತಿಳ್ಕೊಂಡಿಲ್ಲ, ಆವಾಗಲೇ ನಡೆಯೋಕ್ಕಾಗ್ತಿಲ್ಲ ನಿಮಗೆ. ಮತ್ತೆ ತಿಳ್ಕೊಂಡಿದ್ದೀನಿ ಅಂತ ಬಾಕಿ ತಿಳ್ಕೊಂಬಿಟ್ಟಿದ್ದೀರಿ, ಆದರೆ ನಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳ್ತಿದ್ದಾರೆ ಬಾಬಾ. ಜಬ್ ಕಹತೆ ಹೋ ಯಹಾ ಜಾನ್ನ ಮಾನ್ನ ಚಲನ ಏಕಿ ಹೇ, ಯಾವಾಗ ನೀವೇ ಹೇಳ್ತೀರಿ ತಿಳ್ಕೊಳ್ಳುವುದು, ಒಪ್ಪಿಕೊಳ್ಳುವುದು, ನಡೆಯುವುದು ಒಂದೇ ಆಗಿದೆ. ತಿಳ್ಕೊಳ್ಳುವುದು, ಒಪ್ಪಿಕೊಳ್ಳುವುದು, ನಡೆಯುವುದು. ಬಾಬಾ ಆತ್ಮ ಅಂತ ಹೇಳಿದ್ರೆ ಹೌದಪ್ಪ ಜನನ ಆತ್ಮ, ಒಪ್ಕೊಂಡ್ರೆ ಮಾನನ ಒಪ್ಕೊಂಡ್ವಿ. ಚಲನ ಅಂದರೆ ಆತ್ಮಿಕ ಸ್ಮೃತಿಯಲ್ಲೇ ನಡೆಯುವಂಥದ್ದು. ಇದಕ್ಕೆ ಈ ಮೂರು ಒಂದೇ, ಜಾನ್ನ ಮಾನ್ನ ಚಲನ, ತಿಳ್ಕೊಳ್ಳುವುದು, ಒಪ್ಕೊಳ್ಳುವುದು, ನಡೆಯುವುದು. ಓಕೆ, ಫಿರ್ ಯಹ ಅಂತರ್ ಕ್ಯೂ ರಖಾ ಹೇ, ಅಂಥ ಮೂರು ಒಂದೇ ಅಂದರೆ ಅಂತರ ಯಾಕೆ ಇಟ್ಕೊಂಡಿದ್ದೀರಿ ನೀವು? ತಿಳ್ಕೊಂಡಿದ್ದೀರಿ ಆಮೇಲೆ ನಡೀತಾ ಇಲ್ಲ, ಅಥವಾ ನಡೀತಾ ಇದ್ದೀರಿ ಆದರೆ ಒಪ್ಕೊಂಡಿಲ್ಲ, ಹಂಗಾಗ್ಲಿಕ್ಕೆ ಚಾನ್ಸೇ ಇಲ್ಲಲ್ಲ ಅಂತಾರೆ. ಬಾಬಾ ಏನು ಹೇಳ್ತಿದ್ದಾರೆ, ಫಿರ್ ಯಹ ಅಂತರ್ क्यों रखा है ಅಂತ ಹೇಳ್ತಾ, अज्ञानियों को यहाँ समझाते हो कि आप जानते हो हम आत्मा है लेकिन मान कर चलते नहीं हो. ಅಜ್ಞಾನಿಗಳಿಗೆ ನೀವು ಇದನ್ನು ತಿಳಿಸ್ತೀರಿ ಅಂದ್ಕೊಡ್ರಿ, ಏನು ನೀವು ತಿಳ್ಕೊಂಡಿದ್ದೀರಿ ನಿಮ್ಮನ್ನು ಆತ್ಮ ಅಂತ, ಆದರೆ ಒಪ್ಪಿಕೊಂಡು ನಡೀತಾ ಇಲ್ಲ. ನಿಮ್ಮನ್ನು ನೀವು ಆತ್ಮ ಅಂತ ಒಪ್ಕೊಂಡು ನಡೀತಾ ಇಲ್ಲ, ಬೇರೆದವರಿಗೆ ನೀವು ಆತ್ಮ ಅಂತ ಹೇಳಿಕ್ಕೆ ಹೋದ್ರೆ ಎಲ್ಲಿ ತಿಳ್ಕೊಳ್ತಾರೆ. आप भी जानते हो कि यहाँ ईश्वरीय नियम है, ಪರಮಾತ್ಮನ ನಿಯಮ ಇದು ನಿಮಗೆ ಗೊತ್ತು. यह नहीं है जान कर फिर चलते नहीं तो नहीं हो तो इस स्टेज को क्या कहेंगे? जस्ट पुरुषार्थी जीवनದಲ್ಲಿ गलती होना माफ है, ऐसे है ಬಾಬಾ ಕೇಳ್ತಾರೆ. ನೋಡಿ ಬಾಬಾ, ಲೇಕಿನ್ ಮಾನ್ ಕರ್ ಚಲ್ತೆ ನಹಿ ಹೋ, ಒಪ್ಪಿಕೊಂಡು ನಡೆಯುವುದಿಲ್ಲ. ನೀವು ತಿಳ್ಕೊಳ್ತೀರಿ ಇದು ಈಶ್ವರಿಯ ನಿಯಮವಾಗಿದೆ, ಒಪ್ಕೊಂಡು ನಡಿಬೇಕು ಆತ್ಮ ಅಂತ, ಇದು ಈಶ್ವರಿಯ ನಿಯಮ ಆಗಿದೆ. ಹಿಂಗಲ್ಲ, ತಿಳಿದುಕೊಂಡು ತದನಂತರ ನಡೀತಾ ಇಲ್ಲ ಅಂದರೆ ಈ ಸ್ಟೇಜನ್ನು ಏನಂತ ಹೇಳಲಾಗ್ತದೆ? ತಿಳ್ಕೊಂಡಿದ್ದೀರಿ, ನಡೀತಾ ಇಲ್ಲ ಆತ್ಮಿಕ ಭಾವದಿಂದ, ಆತ್ಮಿಕ ಸ್ಮೃತಿಯಲ್ಲಿ ನಡೀತಾ ಇಲ್ಲ, ಆತ್ಮ ಆತ್ಮ ಅಂತ ನೋಡ್ತಾ ಇಲ್ಲ ಯಾರನ್ನು. ತಿಳ್ಕೊಂಡಿದ್ದೀರಿ ಆತ್ಮ ಆತ್ಮ ಅಂತ, ನಡೀತಾ ಇಲ್ಲ ಅಂದರೆ ಏನಂತಾರೆ ಇದಕ್ಕೆ? ಪುರುಷಾರ್ಥಿ ಜೀವನ ಮೇ ಗಲ್ತಿ ಹೋನಾ ಮಾಫ್ ಹೇ. ಪುರುಷಾರ್ಥಿ ಜೀವನದಲ್ಲಿ ತಪ್ಪಾಗುವುದು ಮಾಪ್ ಅಂತ ಹೇಳ್ತಾರೆ. ಏಸೆ ಈ ಥರನ जैसे ड्रामा की डाल सहारा दे देती है, वैसे पुरुषार्थी शब्द भी हार खाने में व असफलता प्राप्त होने में बहुत अच्छी डाल है. ನೋಡಿ ಬಾಬಾ, ಹೇಗೆ ಡ್ರಾಮಾದ ಒಂದು ಕೊಂಬೆ ನಮಗೆ ಆಶ್ರಯವನ್ನು ಕೊಡ್ತದೆ, ಹಾಗೆ ಪುರುಷಾರ್ಥಿ ಶಬ್ದ, ಯಾರು ಜಯಲಕ್ಷ್ಮಕ್ಕವ್ರು ಕೇಳ್ತಿದ್ರು ಅನ್ಸುತ್ತೆ, ಮೆಸೇಜ್ ನೋಡ್ದಂಗಿತ್ತು. ಪುರುಷಾರ್ಥಿ ಅಂದರೆ ಅರ್ಥ ಎಲ್ರಿಗೂ ಗೊತ್ತಿದೆ. ಪುರುಷ್ ಅಂದರೆ ಆತ್ಮ, ಅರ್ಥಿ ಅಂದರೆ ಏನು? ಗುಪ್ತ ಪುರುಷಾರ್ಥಿ, ಚಿತ್ರಗುಪ್ತ. ಈ ಚಿತ್ರವೆಂಬ ಶರೀರದಲ್ಲಿ ಗುಪ್ತವಾಗಿರುವ ಆತ್ಮ ನಾನು ಪುರುಷಾರ್ಥಿ. ಪುರುಷ ಆತ್ಮ, ಅರ್ಥಿ ಶರೀರ ಅಥವಾ ಮಾನವ. पुरुषार्थी शब्द हार खाने में व असफलता प्राप्त होने में बहुत अच्छी डाल है. अलंकारों में यह डाल दिखाई हुई है क्या? बाबा कहते हैं ऐसे को पुरुषार्थी कहेंगे. पुरुषार्थ शब्द का अर्थ क्या करते हो? इस रत में रहते अपने को पुरुष अर्थात आत्मा समझकर चलो. बाबा ಆನ್ಸರ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ಕ್ವಶನ್ ಕೇಳ್ದಂಗಿತ್ತು ಮಾರ್ನಿಂಗ್, ಅದು ಸ್ವಲ್ಪ ಬ್ಲಿಂಕ್ ಆಯಿತು. ಅದನ್ನು ಬಾಬಾ ಇಲ್ಲಿ ನೋಡಿ ಹೇಗೆ ತಗೊಂಡಿದ್ದಾರೆ. ಬಾಬಾ ಅದರ ಅರ್ಥ ತಿಳಿಸ್ತಿದ್ದಾರೆ. ಟೆನ್ಷನ್ ಪುರುಷಾರ್ಥದ ಶಬ್ದದ ಅರ್ಥ ಏನು? ಎಸ್ ರಥ್ ಮೇ ಅಂದರೆ ಶರೀರ, ಪುರುಷ ರಥ್, ಪುರುಷ ರಥನೂ ಅನ್ಕೋಬೋದು, ಪುರುಷ ಅರ್ಥಿನೂ ಅನ್ಕೋಬೋದು. ಇಸ್ ರಥ್ ಅಂದರೆ ಶರೀರ, ರಥದಲ್ಲಿ ತಮ್ಮನ್ನು ಪುರುಷ ಅಂದರೆ ಆತ್ಮ, ಪುರುಷ ಅಂದರೆ ಆತ್ಮ, ಆತ್ಮ ಅಂತ ತಿಳ್ಕೊಂಡು ನಡೀರಿ. ಈ ರಥದಲ್ಲಿ ನಿಮ್ಮನ್ನು ಪುರುಷ ಆತ್ಮ, ಪುರುಷಾರ್ಥಿ ಅಂದರೆ ಪುರುಷ ಅಂದರೆ ಆತ್ಮ, ಆತ್ಮ ಅಂತ ತಿಳ್ಕೊಂಡು ನಡೀರಿ ಪುರುಷಾರ್ಥಿ. ಎಸ್ಕೋ ಕತೆ ಪುರುಷಾರ್ಥಿ, ಇದಕ್ಕೆ ಪುರುಷಾರ್ಥಿ ಅಂತ ಹೇಳಲಾಗ್ತದೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಇನ್ನೊಂದು ಸಾರಿ ಹೇಳಲಾಗ್ತದೆ ಕೇಳ್ರಿ. ಪುರುಷಾರ್ಥ ಶಬ್ದದ ಅರ್ಥ ಏನಂತ ಮಾಡ್ತೀರಿ? ಇಸ್ ರಥ್ ಮೇ ರಹತೆ ಅಪನೆ ಕೋ ಪುರುಷ ಅರ್ಥಾತ್ ಆತ್ಮ ಸಮಜ್ಕರ್ ಚಲೋ. ಈ ರಥ ಅಂದರೆ ಈ ಶರೀರದಲ್ಲಿ, ರಥ ಈ ಶರೀರದಲ್ಲಿ ಇದ್ದುಕೊಂಡು ನಿಮ್ಮನ್ನು
ಪುರುಷ ಅಂದರೆ ಆತ್ಮ ಅಂತ ತಿಳಿದುಕೊಂಡು ನಡೀರಿ, ಪುರುಷಾರ್ಥಿ. ಇಸ್ಕೋ ಕಹತೆ ಹೇ ಪುರುಷಾರ್ಥಿ. ಇದಕ್ಕೆ ಪುರುಷಾರ್ಥಿ ಅಂತ ಹೇಳ್ತಾರೆ. ಪುರುಷ ಅಂದರೆ ಆತ್ಮ, ರತಿ ಅಂದರೆ ಶರೀರ, ಅರ್ಥ ಅಂದರೆ ಈ ಒಂದು ಶರೀರ. ಹಾಗೆ ರಥನು ಅಂತ ಕರೀತಾರೆ, ಪುರುಷ ರಥ, ಪುರುಷಾರ್ಥಿ. ರಥ ಅಂತಲೂ ಕರೀತಾರೆ ಶರೀರಕ್ಕೆ. ಈ ಶರೀರವೆಂಬ ರಥದಲ್ಲಿ ನಾನು ಆತ್ಮ ಪುರುಷ ಇದ್ದೇನೆ, ಇದರಲ್ಲಿ ಇದ್ದೀನಿ, ಇದರಲ್ಲಿ ಇದ್ದುಕೊಂಡು, ಈ ರಥದಲ್ಲಿ ಇದ್ದುಕೊಂಡು ನಾನು ಆತ್ಮ ಅಂತ ತಿಳ್ಕೊಂಡು ನಡೀರಿ. ಇದಕ್ಕೆ ಹೇಳಲಾಗ್ತದೆ ಪುರುಷಾರ್ಥಿ. तो ऐसे पुरुषार्थ करने वाला अर्थात आत्मिक स्थिति में रहने वाला इस रथ का पुरुष अर्थात मालिक कौन है बाबा. ಹಾಗಾದರೆ ಈ ತರಹ ಪುರುಷಾರ್ಥ ಮಾಡುವಂಥವರು ಅಂದರೆ ಆತ್ಮಿಕ ಸ್ಥಿತಿಯಲ್ಲಿರುವಂಥವರು, ಈ ರಥದ ಪುರುಷ ಅರ್ಥಾತ್ ಮಾಲಿಕ ಯಾರು? ಈ ರಥದ ಪುರುಷ ಅಂದರೆ ಮಾಲಿಕ ಯಾರು? ಈ ಶರೀರವೆಂಬ ರಥಕ್ಕೆ ಮಾಲಿಕ ಯಾರು? ಯಾರು? ಶರೀರವೆಂಬ ರಥ, ಈ ರಥಕ್ಕೆ ಮಾಲಿಕ ಯಾರು? ಯಾರು? ಆತ್ಮ. ಎಕ್ಸಲೆಂಟ್. ಆತ್ಮನ ಬಾಬಾ ಹೇಳ್ತಿದ್ದಾರೆ. ವೆರಿ ಗುಡ್. तो पुरुषार्थी माना अपने को रथी समझने वाला. पुरुषार्थी ಅಂದರೆ ತಮ್ಮನ್ನು ತಾವು ರಥಿ ಅಂತ ರಥ ರಥಿ ಡಿಫರೆನ್ಸ್ ಇದೆ. ಅಟೆನ್ಷನ್ ಪ್ಲೀಸ್. ರಥ ಅಂದರೆ ಶರೀರ, ರಥಿ ಅಂದರೆ ಆತ್ಮ, ಪುರುಷಾರ್ಥಿ. ಓಕೆ, रथी समझने वाला. ऐसा पुरुषार्थी कब हार नहीं खा सकता. ಈ ಥರ ಪುರುಷಾರ್ಥಿ ಯಾವತ್ತಿಗೂ ಸೋಲನ್ನುವುದಿಲ್ಲ. हाँ ऐसे कहो हम पुरुषार्थहीन हो जाते हैं तब हार होती है. हाँ ಹಿಂಗೆ ಹೇಳೋಣ. ಏನು? ಹಾಂ ऐसे कहो, ಈ ಥರ ಹೇಳಿ ನಾವು ಪುರುಷಾರ್ಥಹೀನ ಆಗಿಬಿಡ್ತೇವೆ, ಆವಾಗಲೇ ನಮ್ಮ ಸೋಲಾಗ್ತದೆ. ಅಗರ್ ಪುರುಷಾರ್ಥ ಮೇ ಠೀಕ್, ಅಗರ್ पुरुषार्थ में ठीक, बाबा ಏನು ಹೇಳ್ತಿದ್ದಾರೆ, पुरुषार्थहीन हो जाते हैं तब हार होती है. अगर पुरुषार्थ में ठीक लगा हुआ है तो कब हार नहीं हो सकती. ಏನು ಹೇಳಿದ್ರು ಬಾಬಾ? ಪುರುಷಾರ್ಥಹೀನ ಆಗಿಬಿಡ್ತೀರಿ, ಆವಾಗ ಸೋಲನ್ನು ಅಂತೀರಿ ಅಂದರು ಒಂದು ಮಾತು. ಇನ್ನೊಂದು, ಒಂದು ವೇಳೆ ಪುರುಷಾರ್ಥದಲ್ಲಿ ಠೀಕ್ ಲಗಾ ಹುವಾ ಆಯಿತು ಅಂದರೆ, ಪುರುಷಾರ್ಥದಲ್ಲಿ ಅಂದರೆ ಪುರುಷಾರ್ಥ ಅಂದರೆ ಆತ್ಮಿಕ ಒಂದು ಸ್ಥಿತಿಯಲ್ಲಿ, ಅಂದರೆ ಈ ರಥದಲ್ಲಿ ನನ್ನ ಆತ್ಮ ಸರಿಯಾಗಿ ಅಂಟಿಕೊಂಡಿಲ್ಲ ಅಂದರೆ ಕರೆಕ್ಟಾಗಿ ಆತ್ಮಿಕ ಸ್ವರೂಪ ಸ್ಥಿತಿಯಲ್ಲಿಲ್ಲ ಅಂದರೆ ಆವಾಗ ಡೆಫಿನೆಟ್ಲಿ ಸೋಲು ಅನುಭವ ಆಗ್ತದೆ. ನಾನು ಪುರುಷ ಅಲ್ಲ, ನಾನು ಶರೀರ ಅಂದ್ಕೊಂಡು, ಪುರುಷ ಅಂದರೆ ಆತ್ಮ ಅಲ್ಲ ಅಂದ್ಕೊಂಡ್ರಿ, ಶರೀರ ಅಂದ್ಕೊಂಡ್ರಿ ಅಂದರೆ ಆಟೋಮೆಟಿಕ್ ಸೋಲನ್ನು ಅಂತೀರಿ. जानने और चलने में अगर अंतर है तो ऐसी स्टेज वाले को पुरुषार्थी नहीं कहा जाएगा बच्चे. ತಿಳ್ಕೊಳ್ಳುವುದು ಮತ್ತು ನಡೆಯುವುದರಲ್ಲಿ ಒಂದು ವೇಳೆ ಅಂತರ ಇತ್ತು ಅಂದರೆ ಈ ಥರ ಸ್ಟೇಜ್ ಉಳ್ಳಂಥವ್ರಿಗೆ ಪುರುಷಾರ್ಥಿ ಅಂತ ಹೇಳಲಿಕ್ಕಾಗುವುದಿಲ್ಲ. ಪುರುಷಾರ್ಥಿ ಸದೈವ ಮಂಜಿಲ್ ಕೋ ಸಾಮನೆ ರಕ್ತೆ ಹುಯೆ ಚಲ್ತೆ ಹೇ. ಪುರುಷಾರ್ಥಿ ಯಾವಾಗ್ಲೂ ತಮ್ಮ ಗುರಿಯನ್ನು ಎದುರುಗಡೆ ಇಟ್ಟುಕೊಂಡು ನಡೀತೀರಿ. ಗುರಿ ಏನಿದೆ ಎಲ್ರದ್ದು? 108 ದಿನ ಸುದರ್ಶನ ಚಕ್ರ ಮಾಡ್ತಾಯಿದ್ರು. ಒಂದು ಜೊತೆಗೆ ಸದಾ ಬಾಬನ ಸುಮಾನ ಸೀಟಲ್ಲಿ ಸೆಟ್ ಆಗಬೇಕು, ನಿರಂತರ ಯೋಗಿಗಳಾಗಬೇಕು. ಎಲ್ಲರೂ ಈ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಲ್ವ, ಗುರಿಯನ್ನು ಇಟ್ಟುಕೊಂಡಿದ್ದೀರಿ, ಬಾಬನ ಸಮಾನ ಆಗಬೇಕು. ಬಾಬನ ಸಮಾನ ಆಗ್ತಿದ್ದಾರೆ. ಗುರಿಯನ್ನು ಇಟ್ಕೋಬೇಕು, ಬಾಬನ ಸಮಾನ ಆಗಬೇಕು. ಈ ಗುರಿ ಎದುರುಗಡೆ ಇರಬೇಕು. ಆವಾಗ ಏನಾಗ್ತದೆ, ಅದು ಯಾವತ್ತೂ ನಿಲ್ಲುವುದಿಲ್ಲ ಅಂತಾರೆ ಬಾಬರವರು. ನೀವು ಶಿವಶಕ್ತಿ ಬರಿತಾ ಇದ್ದೀರಿ, ಅದು ಗುರಿ ಇಟ್ಟುಕೊಂಡಿದ್ದೀರಿ, ಬರಿತಾ ಇದ್ದೀರಂತ. ಕಬ್ ರುಕ್ತಾ ನಹಿ, ಗುರಿ ಇಟ್ಟುಕೊಂಡ್ರಿ ಎದುರುಗಡೆ ಅಂದರೆ ನೀವು ಯಾವತ್ತೂ ನಿಲ್ಲುವುದಿಲ್ಲ ಅಂತಿದ್ದಾರೆ ಬಾಬರು. ಒಬ್ಬೊಬ್ಬರು ಗುರಿಯನ್ನು ದಾಟಿ ಇನ್ನೊಷ್ಟು ಹೈಯೆಸ್ಟ್ ಲೆವೆಲ್ಗೆ ಹೋಗ್ತಾರೆ. ಗ್ರೇಟ್ ಅಲ್ವಾ? ಗುರಿ ಇಟ್ಕೋಬೇಕು, ಏನಾದರೂ ಎದುರುಗಡೆ ಗುರಿ ಇಟ್ಕೋಬೇಕು ಅಂತಿದ್ದಾರೆ ಬಾಬರವರು. ಯಾರು ಹೇಳ್ತಿದ್ದಾರೆ? ಪರಮಾತ್ಮ ಹೇಳ್ತಾರೆ. ಪುರುಷಾರ್ಥ ಸದೈವ ಮಂಜಿಲ್ ಕೋ ಸಾಮನೆ ರಕ್ತೆ ಹುಯೆ ಚಲ್ತೆ ಹೇ. ಪುರುಷಾರ್ಥಿ ಯಾವಾಗಲೂ ಗುರಿಯನ್ನು ಎದುರುಗಡೆ ಇಟ್ಟು ನಲಿತಾರೆ. ವಾಹ ಕಬ್ ರುಕ್ತಾ ನಹಿ, ಯಾವತ್ತೂ ನಿಲ್ಲುವುದಿಲ್ಲ ಅವರು. बीच में मार्ग में जो सीन आती है उनको देखने लगते हैं लेकिन रुकते नहीं. ಮಧ್ಯದಲ್ಲಿ ಏನು ಸೀನ್ ಬರ್ತದಲ್ಲ, ಮಾರ್ಗದಲ್ಲಿ ಆ ಸೀನ್ ಬರ್ತದಲ್ಲ ದಾರಿಯಲ್ಲಿ, ಈ ಒಂದು ನಾವು ಮಾರ್ಗದಲ್ಲಿ ಗುರಿ ಕಡೆ ಹೋಗ್ತಾ ಇದ್ದೀವಿ, ಮಾರ್ಗದಲ್ಲಿ ಮಧ್ಯದಲ್ಲಿ ಏನೆಲ್ಲ ಸೀನ್ ಬರ್ತೀವಿ ಅವ್ನು ನೋಡ್ತೀರಿ, ಆದರೆ ನಿಲ್ಲುವುದಿಲ್ಲ, ನಿಂತು ನೋಡುವುದಿಲ್ಲ. ಕೆಲವೊಬ್ರು ಏನು ಮಾಡ್ತೀರಿ, ನಡೀತಾ ಬಾಬಾ ನನಗೇನೋ ಕರೆಕ್ಟಾಗಿ ಟಚ್ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀರಿ, ಮಧ್ಯದಲ್ಲಿ ನಿಂತು ಬಿಡ್ತೀರೇನು ಪರೀಕ್ಷೆ ಬಂದಾಗ? ಇಲ್ಲ, ನಿಲ್ಲಬಾರ್ದು. ಯಾರು ಗುರಿಯನ್ನು ಇಟ್ಕೊಂಡಿದ್ದೀರಿ ಅವರು ಮಧ್ಯದಲ್ಲಿ ಅವೆಲ್ಲ ಸೀನ್ಗಳು ನೋಡ್ತಾ ಮುಂದೆ ಸಾಕ್ತೀರಿ ಅಂತಿದ್ದಾರೆ ಬಾಬಾ. ನಿಲ್ಲಬಾರ್ದು ಅಂತ ಅರ್ಥ ಮಾಡ್ಕೊಳ್ಳಿ.
ಮಧ್ಯ ಮಧ್ಯದ ಮಾರ್ಗದಲ್ಲಿ ಏನೆಲ್ಲ ಸೀನ್ ಬರ್ತದೆ ಅದನ್ನು ನೋಡ್ತೀರಿ, ಆದರೆ ನಿಲ್ಲಬಾರ್ದು, ನಿಲ್ಲುವುದಿಲ್ಲ. ಅವರಿಗೆ ಪುರುಷಾರ್ಥಿ ಅಂತಾರೆ ಬಾಬರು. ಪಾಸ್ ಆಗಿ ಹೋಗ್ಬೇಕು, ಎಲ್ಲ ಪಾಸ್ ಆಗ್ತವೆ ಸೈಟ್ ಸೀನ್ಸ್ ಅವೆಲ್ಲ. ದೇಖ್ತೆ ಹೋ ದೇಖ್ತೆ ಹುಯೇ ನಹಿ ದೇಖ್ತೆ ಹೋ, ನೋಡ್ತೀರಾ ಅಥವಾ ನೋಡ್ತಾ ಇಲ್ವಾ ಕೇಳ್ತಾರೆ. ಅದೊಂದು ಮತ್ತೆ ಅದರಲ್ಲಿ ಚೇಂಜ್ ಮಾಡ್ತಿದ್ರು ಬಾಬರು. ನೋಡ್ತೀರಿ ಆದರೆ ನೋಡ್ತಾ ಇಲ್ಲ. ಜೋ ಬಿ ಬಾತ್ ಸಾಮನೆ ಆತಿ ಹೇ, ಎಕ್ಸಾಮ್ಸ್ ಏನೋ ಮಾತುಗಳು ಬರಲಿ, ಪರೀಕ್ಷೆಗಳೇನೇ ಬರಲಿ, ಮಾತುಗಳೇನೇ ಬರಲಿ, ಪರಿಸ್ಥಿತಿಗಳೇನೇ ಬರಲಿ ಎದುರುಗಡೆ, उनको देखते हो, ऐसी अवस्था में चलने वाले को पुरुषार्थी नहीं कहा जा सकता है. ನೋಡಿ, ಒಂದು ವೇಳೆ ಆ ಪರೀಕ್ಷೆಗಳನ್ನು ನೀವು ನೋಡ್ತೀರಿ, ನಿಂತ್ಕೊಂಡು ಅಲ್ಲಿ ನೋಡ್ತಾ ನಿಂತು ಬಿಡ್ತೀರಿ ಅಂದರೆ, ಎದುರುಗಡೆ ಪರಿಸ್ಥಿತಿಗಳು ಮಾತುಗಳು ಬಂದರೆ, ಈ ಥರ ನಡೆಯುವಂಥವರು ಪುರುಷಾರ್ಥಿ ಅಂತ ಹೇಳಿಸ್ಕೊಳ್ಳೋದಿಲ್ಲ ಅಂತಿದ್ರು ಬಾಪರು. ಪುರುಷಾರ್ಥಿ ಕಬ್ಬಿ ಅಪ್ನಿ ಹಿಮ್ಮತ್ ಅವರು ಉಲ್ಲಾಸಕ್ಕೂ ಚೂಡುತ್ತೆ ನಹಿ ಹೇ ಅಂದ್ರಲ್ಲ. ಪುರುಷಾರ್ಥದಲ್ಲಿ ಪರೀಕ್ಷೆಗಳು ಬಂದರೆ ಪರೀಕ್ಷೆಗಳಲ್ಲೇ ಸಿಕ್ಕಾಕೊಂಡು ಅಲ್ಲೇ ಒದ್ದಾಡುವುದಿಲ್ಲ. ನೀವು ಪುರುಷಾರ್ಥಿಗಳಾದಂಥವ್ರು ನೋಡಿಬಿಟ್ಟು ಧೈರ್ಯದಿಂದ ಉಲ್ಲಾಸದಿಂದ ನೀವು ಬಿಡುವುದಿಲ್ಲ ನಿಮ್ಮ ಗುರಿಯನ್ನು ಅಂತಿದ್ದಾರೆ. ಗುರಿ ಏನಿದೆ ಅದನ್ನು ಸಾಧಿಸೋವರೆಗೂ ಬಿಡುವುದಿಲ್ಲ ನೀವು, ಮಧ್ಯದಲ್ಲಿ ಬಿಡುವುದಿಲ್ಲ ನೀವು. ಉಲ್ಲಾಸಕ್ಕೂ ಚೂಡ್ತೀನಿ, ಹಿಮ್ಮತ್ತು ಉಲ್ಲಾಸವನ್ನು ಬಿಡುವುದಿಲ್ಲ. ಹಿಮ್ಮತ್ ಉಲ್ಲಾಸ ಸದಾ ಸಾಥ್ ಹೈತೋ ವಿಜಯ್ ಸದೈವ್ ಹೇ ಹಿ. ಧೈರ್ಯ ಉಲ್ಲಾಸ ಸಾಹಸ ಜೊತೆಗಿತ್ತು ಅಂದರೆ ವಿಜಯ ಸದೈವ ಇದೆ, ಮುಂದುವರಿಬೇಕು. ನೋಡ್ತಾ ನಿಲ್ಬೇಡ್ರಿ ಅಂತಾರೆ, ಸಿಕ್ಕಾಕೋಬೇಡ್ರಿ ಇಲ್ಲಿ ಅಂತಾರೆ. हिम्मत हीन जब बनते हैं अथवा उल्लास के बजाय किसी न किसी प्रकार का आलस्य जब आता है तब ही हार होती है. ಧೈರ್ಯವಂತರು ಎಲ್ಲ ಧೈರ್ಯಹೀನರು ಯಾವಾಗ ಆಗ್ತೀರಿ, ಸಾಹಸಹೀನರು ಯಾವಾಗ ಆಗ್ತೀರಿ, ಅಥವಾ ಉಲ್ಲಾಸದ ಬದಲಾಗಿ ಒಂದಲ್ಲ ಒಂದು ಪ್ರಕಾರದ ಆಲಸ್ಯ ಯಾವಾಗ ಬರ್ತದೆ, ಆವಾಗಲೇ ನಿಮ್ಮ ಸೋಲಾಗ್ತದೆ. ಮಕ್ಕಳು ಅಂಡರ್ಲೈನ್ ಮಾಡ್ಕೋಬೇಕಿದೆ. ನಾವು ಸೋಲಿಕ್ಕೆ ಕಾರಣ ಏನು, ಧೈರ್ಯ ಕಳ್ಕೊಳ್ತೀವಿ. ಒಂದು ಇಲ್ಲ ಆ ಒಂದು ಉಲ್ಲಾಸದ ಬದಲಾಗಿ ಉಮಂಗ ಉತ್ಸಾಹದ ಉಲ್ಲಾಸದ ಬದಲಾಗಿ ಒಂದಲ್ಲ ಒಂದು ಪ್ರಕಾರದ ಆಲಸ್ಯ ಬಂದು ಬರ್ತದೆ ನಮಗೆ, ಆವಾಗಲೇ ಸೋಲಾಗ್ತದೆ ನಿಮಗೆ. और छोटी सी गलती करने से लॉफुल बनने के बजाय स्वयं ही लॉ मेकर होते हुए लॉ को ब्रेक करने वाले बन जाते हैं. ವಂಡರ್ಫುಲ್. ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಡ್ರಿ ಬಾಬಾ ಏನು ಹೇಳಿದ್ರು ಅಂತ. छोटी सी गलती करने से, ಚಿಕ್ಕದಾದ ತಪ್ಪನ್ನು ಮಾಡುವುದರಿಂದ, ಲಾಫುಲ್ ಬನ್ನೆಗೆ ಬದಲಾಗಿ ಕಾನೂನುಬದ್ಧವಾಗಿ ಇರುವುದರ ಬದಲಾಗಿ ಆಗುವುದರ ಬದಲಾಗಿ, ಕಾನೂನು ಪೂರ್ಣ ಆಗುವುದರ ಬದಲಾಗಿ, ನಿಯಮ ಪೂರ್ಣ ಆಗುವುದರ ಬದಲಾಗಿ ಸ್ವಯಂ ಲಾ ಮೇಕರ್, ನಿಮ್ಮಷ್ಟಕ್ಕೆ ನೀವು ಕಾನೂನನ್ನು ರಚನೆ ಮಾಡುವಂಥವ್ರು ಆಗ್ತಾ ಇದ್ದು ಗೊತ್ತಿದ್ದೂ ಕೂಡ ಲಾವನ್ನು ಅಂದರೆ ಆ ಶ್ರೀಮತವನ್ನು, ಆ ನಿಯಮವನ್ನು ಬ್ರೇಕ್ ಮಾಡುವಂಥವ್ರಾಗಿಬಿಡ್ತೀರಿ. ವಹಾ ಚೋಟಿ ಸಿ ಗಲ್ತಿ ಕೌನ್ ಸಿ, ಆ ಚಿಕ್ಕದಾದ ತಪ್ಪು ಯಾವ್ದು ಮಾಡ್ತೀರಿ ಗೊತ್ತಾ ನೀವು ಅಂತಿದ್ದಾರೆ. ಏಕ್ ಯಾತ್ರಾ ಕಿ ಸಿರ್ಫ್ ಗಲ್ತಿ ಹೇ, ಏಕ್ ಮಾತ್ರ ಕ, ಒಂದೇ ಒಂದು ಮಾತ್ರ, ಒಂದು ಮಾತ್ರದ ಬರೀ ಒಂದು ಚಿಕ್ಕದಾದ ತಪ್ಪು. ಏಕ್ ಮಾತ್ರ ಕೆ ಅಂತರ್ ಸೆ ಲಾ ಮೇಕರ್ ಕೆ ಬಜಾಯ್ ಲಾ ಕೋ ಬ್ರೇಕ್ ಕರ್ನೆ ವಾಲೆ ಬನ್ ಜಾತೆ. ಒಂದೇ ಒಂದು ಮಾತ್ರ, ಆ ಅಂತರದಲ್ಲಿ ನೀವು ಲಾ ಮೇಕರ್ ಆಗುವುದರ ಬದಲಾಗಿ ಲಾವನ್ನು ಬ್ರೇಕ್ ಮಾಡುವಂಥವ್ರಾಗ್ಬಿಡ್ತೀರಿ. ಏಸೆ ಸದಾ ಸರೆಂಡರ್ ಹೇ ತೋ ಸಫಲತಾ ಮೂರತ್ ವಿಜಯ್ ಮೂರತ್ ಬನ್ ಜಾಯಂಗೆ. ಈ ಥರ ಸದಾ ಸರೆಂಡರ್ ಸಮರ್ಪಿತರಿರ್ತೀರಿ ಅಂದರೆ ಸಫಲತಾ ಮೂರ್ತಿ ವಿಜಯ ಮೂರ್ತಿ ಆಗ್ತೀರಿ. ಏನು ಮಾಡ್ತೀರಿ ತಪ್ಪು? एक मात्रा के अंतर से लॉ मेकर के बजाय लॉ को ब्रेक करने वाले, ಲಾ ಮೇಕರ್ ಬಿಟ್ಟು ಲಾವನ್ನು ಬ್ರೇಕ್ ಮಾಡುವಂಥವ್ರಾಗುತ್ತೆ. ಹನುಮಂತ ಬಾಬನ ಶ್ರೀಮಂತ ಬಿಡ್ತೀರಿ, ನಿಯಮವನ್ನು ಕಟ್ ಮಾಡ್ತೀರಿ. ಈ ಥರ ಸದಾ ಸರೆಂಡರ್ ಇರ್ತೀರಿ ಅಂದರೆ ಸಫಲತಾ ಮೂರ್ತಿ ವಿಜಯ ಮೂರ್ತಿ ಆಗಿಬಿಡ್ತೀರಿ. ಲೇಕಿನ್ ಕಭಿ ಕಭಿ ಅಪನಿ ಮತ್ ಬಾಬಾ ಹೇಳ್ತಿದ್ದಾರೆ. ಆದರೆ ಏನು ಮಾಡ್ತೀರಿ, ಅವಾಗವಾಗ ನಿಮ್ಮ ಮತವನ್ನು ನಡೆಸ್ಬಿಡ್ತೀರಿ. ಅಪನಿ ಮತ ಚೆನ್ನಾಗೈತೆ, ಬಾಬನ ಶ್ರೀಮಂತ ಬಿಟ್ಟು ನಿಮ್ಮ ಸ್ವಯಂನ ಮತ ನಡೆಸ್ಬಿಡ್ತೀರಿ. इसलिए हार होती है, ಹೀಗಾಗಿ ನೀವು ಸೋಲು ಅಂತೀರಿ. अच्छा, एक मात्रा के अंतर का शब्द है शिव के बजाय शव को देखते हैं अंडरलाइन. ಏನು ಹೇಳಿದ್ರು ಬಾಬಾ? ಶಿವ के बजाय शव को देखते हैं. ಶಿವ ನೋಡುವುದರ ಬದಲಾಗಿ ಶವವನ್ನು ನೋಡ್ತೀರಿ, ಶವವನ್ನು ನೋಡ್ತೀರಿ. ಏನು ಹೇಳಿದ್ರು ಬಾಬಾ? शव को देखने से शिव को भूल जाते हैं. अंडरलाइन. एक्सलेंट. शव मीन्स देहा, शरीरा.
ಶಿವ ಶಬ್ದವನ್ನು ಬದಲಾವಣೆ ಮಾಡ್ತೀರಿ. ಶಿವನನ್ನು ನೋಡುವುದರ ಬದಲಾಗಿ ಶವನನ್ನು ನೋಡ್ತೀರಿ. ಆ ಶವವನ್ನು ನೋಡುವುದರಿಂದ ಶಿವನನ್ನು ಮರೆತು ಬಿಡ್ತೀರಿ. ಅಂಡರ್ಲೈನ್. ಶವ ನೋಡ್ತಾ ಶಿವನನ್ನು ಮರೆಯೋದಂದ್ರೆ ಏನು? ಶರೀರವನ್ನು ನೋಡ್ತಾ ಶಿವ ಪರಮಾತ್ಮನನ್ನು ಮರಿತೀರಿ ಅಂತ ದೇಹಾಭಿಮಾನದಲ್ಲಿ ಬಂದರೆ ಶಿವ ಕಾಣಿಸುವುದಿಲ್ಲ. ಭೂಲ್ ಜಾತೆ ಶಿವ ಶಬ್ದ ಬದಲಕರ ವಿಶ್ ಬನ್ ಜಾತಾ ಹೈ. ಆ ಶಿವ ಶಬ್ದ ಬದಲಾವಣೆಯಾಗಿ ಒಂದು ಸ್ವಲ್ಪ ಮಾತ್ರ ಅಷ್ಟೇ ನೋಡಿ, ಶಿ ಮತ್ತು ಅಷ್ಟೇ ಡಿಫ್ರೆನ್ಸ್ ಇದೆ. ಆ ಒಂದು ಮಾತ್ರ ಚೇಂಜ್ ಆಗ್ತಾ ಇದೆ. ಆ ಶಿವ ಶಬ್ದ ಬದಲಾವಣೆಯಾಗಿ ವಿಷ ಆಗಿಬಿಡ್ತದೆ. ವಿಷ್ ವಿಕಾರೋಂಕಿ ವಿಷ ಅಂದರೆ ಯಾವುದು? ವಿಕಾರಗಳ ವಿಷ. ಎಲ್ಲ ವಿಕಾರಗಳ ವಿಷ ಆಗುತ್ತೆ. ಏಕ್ ಮಾತ್ರ ಕೆ ಅಂತರ ಸೆ ಉಲ್ಟಾ ಬನ್ ಜಾನೆ ಸೆ ವಿಷ್ ಭರ್ ಜಾತಾ ಹೈ. ಒಂದೇ ಒಂದು ಮಾತ್ರ ನೋಡಿ, ಶಿವ ಬರೀರಿ ನೋಟ್ಬುಕ್ಕಲ್ಲಿ ಗೊತ್ತಾಗ್ತದೆ ನಿಮಗೆ. ಅಲ್ಲಿ ಅಲ್ಲಿ ಶ ಬಂದ್ಬಿಡ್ತದೆ, ಶಿ ಬದಲಾಗಿ ಶ ಬಂದ್ಬಿಡ್ತದೆ, ಶವ ಆಗ್ಬಿಡ್ತದೆ. ಶವ ನೋಡ್ತೀರಿ ನೀವು, ಶಿವನನ್ನು ನೋಡುವುದಿಲ್ಲ, ಶಿವವನ್ನು ನೋಡುವುದಿಲ್ಲ. ಸ್ವಲ್ಪ ಇಷ್ಟೇ ಒಂದೇ ಒಂದು ಮಾತ್ರ ಚೇಂಜ್ ಆಗ್ತದೆ ಆ ಒಂದು ಶಬ್ದದಲ್ಲಿ. ಅಷ್ಟು ಅಂತರ ಆಗೋದ್ರಿಂದ ಉಲ್ಟಾ ಆಗ್ಬಿಡ್ತೀರಿ ನೀವು. ಉಲ್ಟಾ ಆಗೋದ್ರಿಂದ ವಿಷವನ್ನು ತುಂಬಿಕೊಂಡ್ಬಿಡ್ತೀರಿ. ಶವ ನೋಡ್ತೀರಿ, ಶರೀರವನ್ನು ನೋಡ್ತೀರಿ, ವಿಷ ತುಂಬಿಕೊಂಡ್ಬಿಡ್ತೀರಿ ಅಂತ. ಓಕೆ, ವಿಷ ತುಂಬ್ಕೊಂಡ್ಬಿಡ್ತೀರಿ ಅಂದರೆ ವಿಕಾರದಲ್ಲಿ ಬಂದುಬಿಡ್ತೀರಿ, ವಿಷ ತುಂಬ್ಕೊಂಡ್ಬಿಡ್ತದೆ. ಉಸ್ಕಾ ಫಿರ್ ಪರಿಣಾಮ್ ಬಿ ಐಸಾ ಹಿ ನಿಕಲ್ತಾ ಹೈ. ಉಲ್ಟೆ ಹೋ ಗಯೆ ತೋ ಪರಿಣಾಮ್. ಉಲ್ಟಾ ಆಯಿತು ಅಂದರೆ ಪರಿಣಾಮ ಏನಾಗ್ತದೆ? ಐಸಾ ಹಿ ನಿಕಲ್ತಾ ಹೈ. ಉಲ್ಟೆ ಹೋ ಗಯೆ ತೋ ಪರಿಣಾಮ್ ಬಿ ಜರೂರ್ ಉಲ್ಟಾ ಹಿ ನಿಕಲೇಗಾ. ನೀವು ಉಲ್ಟಾ ಆದರೆ ಅಂದರೆ ಪರಿಣಾಮ ಉಲ್ಟಾ ಆಗ್ತದೆ. ಇಸ್ಲಿಯೇ ಕಬ್ಬಿ ಶವಕ್ಕೋ ನ ದೇಖೋ. ಶವವನ್ನು ನೋಡಿಬಿಡ್ರಿ, ಅರ್ಥಾತ್ ಇಸ್ ದೇಹಕ್ಕೂ ನ ದೇಖೋ ಡಿಕ್ಲೇರ್ ಮಾಡಿದ್ರು ಬಾಬಾ ಇಲ್ಲಿ. ಹಾಗಾಗಿ ಯಾವತ್ತೂ ಶವವನ್ನು ನೋಡಬೇಡ್ರಿ ಅಂದರೆ ಈ ಶರೀರವನ್ನು ನೋಡಬೇಡ್ರಿ. ಸ್ವೀಕಾರ ಇದೆಯಾ ಪಾಯಿಂಟ್ ಬಾಬಂದು? ಶವವನ್ನು ನೋಡಬೇಡ್ರಿ. इनको देखने से अथवा शरीर के भान में रहने से लाभ ब्रेक होता है. अंडरलाइन. ಈ ಒಂದು ಶರೀರವನ್ನು ನೋಡುವುದರಿಂದ ಅಥವಾ ಶರೀರದ ಭಾನದಲ್ಲಿ ಇರುವುದರಿಂದ ಆ ಪರಮಾತ್ಮನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬ್ರೇಕ್ ಆಗಿಬಿಡ್ತದೆ. ಲಾ, ನಿಯಮಗಳು, ಮರ್ಯಾದೆಗಳು, ಕಾನೂನುಗಳು ಏನಿದೆ ಬ್ರೇಕ್ ಆಗಿಬಿಡ್ತದೆ, ಮುರಿದೋಗ್ಬಿಡ್ತದೆ, ಕಟ್ಟಾಗ್ಬಿಡ್ತದೆ. ಹಾಗಾದ್ರೆ ಇಸ್ಲಾಮೇ ಅಪನೆ आप को सदा कायम रखो कि शव को नहीं देखना, शिव को देखना है. तो कभी कोई बात में हार नहीं होगी, माया वार नहीं करेगी. अंडरलाइन. ಬರ್ಕೊಳ್ತಾ ಇದ್ದೀರಿ ಎಲ್ಲರೂ? ಎಷ್ಟು ಸುಂದರವಾದ ಮಾತುಗಳು ಬರೀಲಿಕ್ಕೆ, ಮನನ ಚಿಂತನೆ ಮಾಡಲಿಕ್ಕೆ. ಶರೀರವನ್ನು ನೋಡ್ತೀರಿ, ಇಲ್ಲ ಶರೀರದ ಬಾಣದಲ್ಲಿರುವುದರಿಂದ ಲಾ ಬ್ರೇಕ್ ಆಗ್ತದೆ, ನಿಯಮ ಮರ್ಯಾದೆ ಬ್ರೇಕ್ ಮಾಡ್ತೀರಿ, ಮುರಿತೀರಿ. ಒಂದು ವೇಳೆ ಈ ಒಂದು ಲಾದಲ್ಲಿ ನಿಮ್ಮನ್ನು ನೀವು ಸದಾ ಕಾಯಂ ಇಟ್ಕೊಳ್ತೀರಿ ಅಂದರೆ ಶಿವನನ್ನು ಅಲ್ಲ, ಶವವನ್ನು ನೋಡುವುದಲ್ಲ, ಶಿವನನ್ನು ನೋಡುವುದು. ಶವ ಅಂದರೆ ಶರೀರವನ್ನು ನೋಡುವುದಲ್ಲ, ಶಿವ ಪರಮಾತ್ಮನನ್ನು ನೋಡ್ತೀರಿ ಅಂದರೆ ಯಾವತ್ತೂ ಯಾವುದೇ ಮಾತಿನಲ್ಲಿ ನಿಮ್ಮದು ಸೋಲು ಆಗುವುದಿಲ್ಲ. ಶರೀರವನ್ನು ನೋಡಬೇಡಿ, ಮಾಯಾ ವಾರ್ ನಹಿ ಕರೆಗಿ. ಶಿವ ಬಾಬರವರನ್ನು ನೋಡಿದ್ರಿ, ಶಿವ ಎಂಬ ಶರೀರವನ್ನು ನೋಡಲಿಲ್ಲ ಅಂದರೆ ಮಾಯೆ ನಿಮ್ಮ ಜೊತೆಗೆ ಯುದ್ಧ ಮಾಡುವುದಿಲ್ಲ. जब मायावार करती है तो हार होती है. अगर मायावार ही नहीं करेगी तो हार कैसे होगी. ನೋಡಿ, ನಮ್ಮದು ದಿನದಿಂದ ದಿನಕ್ಕೆ ಪರಮಾತ್ಮ ನಮ್ಮ ಒಂದು ಸ್ಟೇಜ್ ಹೈಯೆಸ್ಟ್ ಆಗ್ತಾ ಹೋದಂಗೆಲ್ಲ ಆ ಒಂದು ಪುರುಷಾರ್ಥದ ಗತಿನೂ ಕೂಡ ಹೈಯೆಸ್ಟ್ ಲೆವೆಲ್ ಹೋಗ್ತಾ ಇದೆ. ಇಷ್ಟು ದಿನ ಏನು ಅನ್ಕೊಳ್ತಿದ್ವಿ ನಾವು? ಮಾಯವಾರ್ ಮಾಡ್ತಿದ್ವಿ, ನಾವು ಗೆಲ್ಲಬೇಕು ಅಂತಿದ್ವಿ, ಯುದ್ಧ ನಡೀತಿದ್ವಿ. ಬಟ್ ಈಗೇನು ಹೇಳ್ತಿದ್ರು ಬಾಬಾ? ಮಾಯವಾರೇ ಮಾಡ್ಲಂಗೆ ಆಗಬೇಕು. ಅವಾಗ ಏನಾಗ್ತದೆ? ನಿರಂತರ ಶಿವ ಬಾಬರವ್ರನ್ನ ನೆನಪು ಮಾಡ್ತಾ ಇರು. ಯಾವಾಗ ಮಾಯವಾರ ಮಾಡ್ತದೆ ಅಂದರೆ ನಿಮ್ಮದು ಸೋಲ್ ಅನುಭವ ಆಗ್ತದೆ. ಒಂದು ವೇಳೆ ಮಾಯವಾರ ಮಾಡ್ತಾ ಇಲ್ಲ ಅಂದರೆ ಅರ್ಥ ಮಾಡಿಕೊಡ್ರಿ, ವಾರ್ ಮಾಡ್ತಾನೆ ಇಲ್ಲ ಅಂದರೆ ಹೇಗೆ ನೀವು ಸೋಲಿಕ್ಕೆ ಸಾಧ್ಯ? ಅದರ ಅರ್ಥ ಶಿವಬಾಬರವರನ್ನ ನೆನಪಲ್ಲಿ ನಿರಂತರ ಇದ್ದಿದ್ದೆ ಆದರೆ ಮಾಯವಾರೇ ಮಾಡುವುದಿಲ್ಲ. ವಾರೇ ಆಗಲಿಲ್ಲ ಅಂದರೆ ಸೋಲು ಎಲ್ಲಿಂದ ಆಗ್ತದೆ ನಿಮಗೆ? ಯಾವುದ್ರಲ್ಲಿ ಸೋಲಾಗ್ತದೆ ನಿಮಗೆ ಅಂತಾರೆ ಬಾಬರವರು. ಯುದ್ಧನೇ ನಡೆಯುವುದಿಲ್ಲ ಅಂದ್ಬಿಟ್ರೆ ಬಾಬರವರು ಇವತ್ತು ಹೈಯೆಸ್ಟ್ ಸ್ಟೇಜಿಗೆ ತಂದಿದ್ದಾರೆ ಅಂತ ಅರ್ಥ. ನಮ್ಮ ಸ್ಟೇಜ್ನಿಗೆ ಅನುಗುಣವಾಗಿ ನಮಗೆ ಪರಮಾತ್ಮ ಮಹಾವಾಕ್ಯ ಸಿಗ್ತಾ ಹೋಗ್ತದೆ. ಈ ಲೆವೆಲ್ಗೆ ಸ್ಟೇಜ್ ಆಗಿದೆ, ಚೆಕ್ ಮಾಡ್ಕೊಳ್ರಿ. अपने आप को बाप के ऊपर हर संकल्प में बलिहार बनाओ तो कब हार नहीं. ನಿಮ್ಮನ್ನು ನೀವು ತಂದೆಯ ಮೇಲೆ ಪ್ರತಿ ಸಂಕಲ್ಪದಲ್ಲಿ ಬಲಿಹಾರಿ ಮಾಡಿಕೊಡ್ರಿ, ಆವಾಗಲೇ ನೀವು ಸೋಲು ಆಗೋದಿಲ್ಲ.
संकल्प में भी अगर बाप के ऊपर बलिहार नहीं हो तो संकल्प कर्म में आकर हार खिला देते हैं. ಅಂಡರ್ಲೈನ್. ಸಂಕಲ್ಪದಲ್ಲೂ ಒಂದು ವೇಳೆ ತಂದೆಯ ಮೇಲೆ ಬಲಿಹಾರಿಯಾಗಿಲ್ಲ ಅಂದರೆ ಸಂಕಲ್ಪ ಕರ್ಮದಲ್ಲಿ ಬಂದುಬಿಟ್ಟು ನಿಮಗೆ ಸೋಲನ್ನು ಅನಿಸ್ತದೆ. ಕೇಳಿಸ್ತಿದೆಯಲ್ವಾ ಎಲ್ರಿಗೂ? ಅಟೆನ್ಷನ್ ಇದೆಯಲ್ವಾ? ಸಾಕನ್ನಿಸ್ತಾ ಇದೆಯಾ ಬಾಬನ ವಾಣಿ? ರುಚಿ ಅನ್ನಿಸ್ತಾ ಇದೆಯಾ? बाबा तो संकल्प कर्म में आकर हार खिला देता है. संकल्पदಲ್ಲೂ बर्बाद होता है. इसलिए अगर लॉ मेकर अपने को समझते हो तो कभी भी इस लॉ को ब्रेक नहीं करना. ಒಂದು ವೇಳೆ ನೀವು ಲಾ ಮೇಕರ್ ಆಗ್ತೀರಿ ಅಂದರೆ ನೀವು ತಿಳ್ಕೊಳ್ತೀರಿ ನಿಮ್ಮನ್ನ ಲಾ ಮೇಕರ್ ಅಂತ ತಿಳ್ಕೊಳ್ತೀರಿ ಅಂದರೆ ಯಾವತ್ತಿಗೂ ಈ ಒಂದು ನಿಯಮವನ್ನು ಬ್ರೇಕ್ ಮಾಡಬೇಡ್ರಿ. ಏನು ನಿಯಮ? ಬಾಬಾ ಏನು ಹೇಳಿದರು? ನಿಯಮ ಶವವನ್ನು ನೋಡಬೇಡ್ರಿ, ಶರೀರವನ್ನು ನೋಡಬೇಡ್ರಿ, ನನ್ನನ್ನು ನೋಡ್ರಿ, ನಿರಂತರ ನನಗೆ ಬಲಿಹಾರಿ ಆಗ್ರಿ. ಸಂಕಲ್ಪದಲ್ಲೂ ಕೂಡ ಶರೀರವನ್ನು ನೋಡಬೇಡ್ರಿ ಅಂದ್ರೆ ಬಾಬಾ ಚೆಕ್ ಕರೋ ಯಹ ಜೋ ಸಂಕಲ್ಪ ಉಠಾ ವಹ ಬಾಪ್ ಕೆ ऊपर ಬಲಿಹಾರ ಹೋನೆ ಯೋಗ್ಯ ಹೇ. ಏನಾದರೂ ಸಂಕಲ್ಪ ಬಂತು ಅಂದ್ಕೊಡ್ರಿ, ಈಗ ಇದು ಪರಮಾತ್ಮ ಶಿವಬಾಬರವರ ಮೇಲೆ ಬಲಿಹಾರ ಆಗಲಿಕ್ಕೆ ಯೋಗ್ಯ ಇದೆಯಾ ಚೆಕ್ ಮಾಡ್ಕೊಳ್ಳಿ. कोई भी श्रेष्ठ देवताएं होते हैं उनको कभी भी कोई बेंट चढ़ाते हैं तो देवताओं के योग्य बेंट चढ़ाते हैं, ऐसे वैसे नहीं चढ़ाते. हर संकल्प बाप के ऊपर अर्थात बाप के कर्तव्य के ऊपर बलिहार जाना है. बाबನ ಮೇಲೆ बाबನ कर्तव्यದ ಮೇಲೆ बलिहार ಆಗಬೇಕು. तो यहाँ चक करो जैसे ऊंच ते ऊंच पाप है वैसे ही संकल्प भी ऊंच है जो बेंट चढ़ावे. अगर व्यर्थ संकल्प विकल्प है तो बाप के ऊपर बलि चढ़ा नहीं सकते. ಬಹಳ ಬಾಬಾ ಎಷ್ಟು ಹೈಯೆಸ್ಟ್ ಸ್ಟೇಜ್ಗೆ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನದಲ್ಲಿದ್ದಾರೆ. ನಾವೆಲ್ಲರೂ ಬಾಪ್ ದಾದಾರವರ ಸಮುಖ, ನಮ್ಮೆಲ್ಲರ ಸುತ್ತಲೂ ದಾದಿಯರೇ ದಾದಿಯರು ಏನು ಮಾಡಿದರು? ವಜ್ರಗಳ ಮಳೆ ಸುರಿಸಿದರೆ ದಾದಿಯರಿಲ್ಲ. ಬಾಪ್ ದಾದ ನಾವೆಲ್ಲ ಮಕ್ಕಳಿಗೆ ಒಬ್ಬೊಬ್ಬರಿಗೆ ವಿಶೇಷ ತಿಲಕವನ್ನು ಹಚ್ತಾ ಇದ್ದಾರೆ. ತಿಲಕವನ್ನು ಹಚ್ತಾ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಈಗ ದಾದಿಯರನ್ನು ಸ್ವಲ್ಪ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ. ನಾವೆಲ್ಲರೂ ಸರ್ಕಲ್ ರೂಪದಲ್ಲೇ ನಿಂದಿರಿಸಿದ್ದಾರೆ ಬಾಬಾ. ದಾದಿಯರ ವರದ ಹಸ್ತ ಏನಿದೆಯಲ್ಲ, ಆಶೀರ್ವಾದ ಹಸ್ತದಿಂದ ರೋಜಾ ಹೂಗಳ ಸುರಿಮಳೆಯನ್ನು ನಾವು ಮಕ್ಕಳ ಮೇಲೆ ಮಾಡಿಸ್ತಾ ಇದ್ದಾರೆ. ಬಾಪ್ದಾದ ಮುಗುಳ್ನಗ್ತಾ ಇದ್ದಾರೆ. ಲಕ್ಕಿಯೆಸ್ಟ್ ಲಾ ಮೇಕರ್ ಮಕ್ಕಳನ್ನು ನೋಡ್ತಾ ಬಾಬಾ ಮುಗುಳ್ನಗ್ತಾ ಇದ್ದಾರೆ. ದಾದಿಯರಿಂದ ಆ ಹೂಗಳ ಸುರಿಮಳೆ ನಮ್ಮೆಲ್ಲರ ಮೇಲೆ ಆಗ್ತಾ ಇದೆ. ನಾವೆಲ್ಲರೂ ಬಹಳಷ್ಟು ಪದಂ ಭಾಗ್ಯಶಾಲಿಗಳು. ಕೋಟಿಯಲ್ಲಿ ಕೆಲವರಿದ್ದೇವೆ, ಕೆಲವರಿದ್ದೇವೆ ಪರಮಾತ್ಮನಿಂದ ಎಲ್ಲ ತರಹದ ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ. ಎಲ್ಲ ಮಕ್ಕಳಿಗೆ ಹೂಗಳ ಸುರಿಮಳೆಯ ಅನುಭೂತಿಯನ್ನು ಮಾಡಿಸ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ದಾದಿಯವರಿಗೂ ಬಾಪ್ ದಾದರವರೆಗೂ ಧನ್ಯವಾದಗಳನ್ನು ಅರ್ಪಿಸಿ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಬಂದು ವಿರಾಜಮಾನರಾಗ್ತಾ ಇದ್ದೇವೆ. ಮಸ್ತಕ ಮಣಿಯಾಗಿದ್ದೇನೆ, ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಬಾಬಾ ಎಲ್ಲ ಮಕ್ಕಳನ್ನು ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಗೊತ್ತಾಯ್ತಲ್ವಾ? ಬೆನ್ನು ಹತ್ತಿದಾರಲ್ವಾ? ಲಾ ಮೇಕರ್ ಹೌದೋ ಅಲ್ವೋ? ವಿಶ್ವದ ಪೀಸ್ ಮೇಕರ್ ಹೌದೋ ಅಲ್ವೋ? ನಮ್ಮೆಲ್ಲರೂ ಹೇಗೆ ಮಾಡ್ತಿದ್ದಾರೆ ಬಾಬರವರು? ಕೇರ್ಫುಲ್, ಚೇರ್ಫುಲ್, ನಾಲೆಜ್ಫುಲ್, ಸಕ್ಸಸ್ಫುಲ್, ಲವ್ಲಿಯೆಸ್ಟ್, ಲಕ್ಕಿಯೆಸ್ಟ್, ಹೈಯೆಸ್ಟ್, ರಿಚೆಸ್ಟ್, ಎಷ್ಟೆಷ್ಟು ತನ್ನ ಸಮಾನ ಮಾಡುವಂತಹ ಟೈಟಲ್ಗಳ ಮೇಲೆ ಟೈಟಲ್ಗಳನ್ನು ಹಾಕಿ ನಮ್ಮೆಲ್ಲರನ್ನೂ ತನ್ನ ಕೊರಳಿನ ಮಾಲೆಯ ಮನೆಯನ್ನಾಗಿ ಮಾಡಿಕೊಳ್ತಾ ಇರುವ ಪರಮಾತ್ಮನಿಗೆ ಸತ್ಯರದಲ್ಲಿ ನಮಸ್ತೆ ಹೇಳ್ತಾ ಇದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ
ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ಈವ್ನಿಂಗ್, ನಮಸ್ತೆ ನಮಸ್ತೆ. ರೂಲ್ಸ್ ಯಾರು ಬ್ರೇಕ್ ಮಾಡೋ ಹಾಗಿಲ್ಲ, ಓಕೆ. ಬಾಬನ ಕಣ್ಮಣಿಗಳು ಹೌದು ಅಲ್ವೋ, ಒಂದು ರೂಲ್ಸ್ ಬ್ರೇಕ್ ಮಾಡೋ ಹಾಗಿಲ್ಲ, ಸ್ವೀಕಾರ ಮಾಡ್ಕೋಬೇಕು, ಓಕೆ. ಎಂಥದ್ದೇ ಪರಿಸ್ಥಿತಿ ಬರಲಿ ಸೈಡ್ ಸೀನ್ ಅಂದ್ಕೊಂಡು ನೋಡ್ಕೊತ ನಿಂದ್ರಬೇಡ್ರಿ, ಅದನ್ನು ನೋಡ್ತಾ ನೋಡ್ತಾ ನಿಲ್ಲಬೇಡ್ರಿ, ಅಲ್ಲೇ ಮಧ್ಯದಲ್ಲೇ ನಿಲ್ಲದೆ ಮುಂದೆ ಸಾಗಿ ಗುರಿಯತ್ತ ಸಾಗಿ, ಗುರಿಯನ್ನು ಮುಂದಿಟ್ಟು ಸಾಗಿ ಅಂತಿದ್ದಾರೆ ಬಾಬಾ. ಗುರಿಯನ್ನು ಯಾವತ್ತೂ ಮರಿಬೇಡ್ರಿ, ಬಾಬಾ ಸ್ಪಷ್ಟ ಮಾಡಿದ್ದಾರೆ, ಓಕೆ. ಓಂ ಶಾಂತಿ. ಎಲ್ಲ ಪರಮಾತ್ಮ ಫಲಿಸ್ತೀವಿ. ನಮಸ್ತೆ.